ಬಹಳ ನೋವಿತ್ತು. ನನ್ನ ದೇಹವೇ ಸೀಳುತ್ತಿರುವಂತೆ ಭಾಸವಾಗುತ್ತಿತ್ತು. ಪ್ರತಿಯೊಂದು ರಕ್ತನಾಳವೂ ಉರಿಯುತ್ತಿರುವಂತೆ ಅನ್ನಿಸುತ್ತಿತ್ತು. ನಾನು ನನ್ನ ಶಕ್ತಿಯೆಲ್ಲವನ್ನೂ ಹಾಕಿಚೀರುತ್ತಿದ್ದೆ. ಆದರೆ ಅಮ್ಮ ನನ್ನ ಬಾಯಿಯ ಮೇಲೆ ಕೈ ಇಟ್ಟಿದ್ದರು. ಅವರ ಮುಖ ಭಯದಿಂದ ನಡುಗುತ್ತಿತ್ತು. ಕಣ್ಣುಗಳಲ್ಲಿ ನೀರು ಹರಿಯುತ್ತಿತ್ತು. ಅವರು ಪದೇ ಪದೇ ನನಗೆ ಸುಮ್ಮನಿರುವಂತೆ ಸನ್ನೆ ಮಾಡುತ್ತಿದ್ದರು. ನನ್ನ ಧ್ವನಿ ಕೇಳಿದರೆ ಯಾವುದೋ ದೊಡ್ಡ ಆಪತ್ತು ಬರುತ್ತದೆ ಎಂಬಂತೆ ಅವರು ವರ್ತಿಸುತ್ತಿದ್ದರು. ನನ್ನ ತಂದೆ ತುಂಬಾ ಕಠಿಣ ಸ್ವಭಾವದ ಮನುಷ್ಯರಾಗಿದ್ದರು. ಗೌರವ ಮತ್ತು ಮರ್ಯಾದೆಯ ಹೆಸರಿನಲ್ಲಿ ಏನನ್ನಾದರೂ ಮಾಡಲು ಸಿದ್ಧರಿದ್ದವರು. ನನ್ನ ತಾಯಿಗೆ ತಿಳಿದಿತ್ತು ನಾನು ತಾಯಿಯಾಗಲಿದ್ದೇನೆ ಎಂಬ ವಿಷಯ. ನನ್ನ ತಂದೆಗೆ ತಿಳಿದರೆ ಅವರು ನನ್ನನ್ನು ಕೊಲ್ಲಲು ಒಂದು ಕ್ಷಣವೂ ಯೋಚಿಸುವುದಿಲ್ಲ ಎಂದು. ಅಂತಹ ಸಾವು ಕೇವಲ ದೇಹವನ್ನಲ್ಲ, ಆತ್ಮವನ್ನೂ ಗಾಯಗೊಳಿಸುತ್ತದೆ. ನನ್ನ ಸಂಪೂರ್ಣ ಅಸ್ತಿತ್ವವೇ ಮುರಿದು ಬಿದ್ದಂತಿತ್ತು. ಹೊಟ್ಟೆಯಲ್ಲಿ ವಿಪರೀತ ನೋವಿತ್ತು. ನಾನು ಇಲ್ಲಿಗೆ ಹೇಗೆ ತಲುಪಿದೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಇದೆಲ್ಲ ಏಕೆ ನಡೆಯುತ್ತಿದೆ? ನನ್ನ ದೇಹದಿಂದ ಜೀವನದ ಎಲ್ಲಾ ಬಣ್ಣಗಳನ್ನು ಕಸಿದುಕೊಂಡಂತೆ ಭಾಸವಾಗುತ್ತಿತ್ತು. ನಂತರ ಆ ಕ್ಷಣ ನೆನಪಾಯಿತು. ನೋವು ನನ್ನ ಸಹನೆಗೂ ಮೀರಿದಾಗ, ಅಂದರೆ ನನ್ನ ತಾಳ್ಮೆಯಿಂದ ಹೊರಹೋದಾಗ. ನಾನು ಜೋರಾಗಿ ಅಳುತ್ತಿದ್ದೆ ಮತ್ತು ನಂತರ ಎಲ್ಲವೂ ಕತ್ತಲವಾಯಿತು. ನನ್ನ ಕಣ್ಣು ತೆರೆದಾಗ ನನ್ನ ಸುತ್ತಲಿನ ದೃಶ್ಯವೇ ಬದಲಾಗಿತ್ತು. ನಾನು ಫುಟ್ಪಾತ್ನಲ್ಲಿದ್ದೆ. ನೆಲದ ಮೇಲೆ ಕೊಳಕು ಹಾಳೆ ಹರಡಿತ್ತು ಮತ್ತು ನನ್ನ ಪಕ್ಕದಲ್ಲಿ ಒಂದು ಚಿಕ್ಕ ಮಗು ಮಲಗಿತ್ತು. ಅದು ನನ್ನ ಎದೆಗೆ ಅಂಟಿಕೊಂಡಿತ್ತು. ಅಳುತ್ತಿತ್ತು, ಹಸಿದಿತ್ತು. ನನ್ನ ದೇಹದ ಮೇಲೆ ಹಳೆಯ ಹರಿದ ಬಟ್ಟೆಗಳಿದ್ದವು. ತಲೆ ಸುತ್ತುತ್ತಿತ್ತು. ಜನರು ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದರು. ಕೆಲವರು ಕರುಣೆಯಿಂದ, ಕೆಲವರು ದ್ವೇಷದಿಂದ. ಯಾರೂ ನನ್ನ ಬಳಿ ಕೆಲವು ನಾಣ್ಯಗಳನ್ನು ಇಟ್ಟರು, ಇನ್ನು ಕೆಲವರು ತಿನ್ನಲು ಏನನ್ನೋ ಇಟ್ಟರು. ನಾನು ಅವಮಾನದಿಂದ ಭೂಮಿಯೊಳಗೆ ಕುಸಿದು ಹೋಗುವಂತೆ ಭಾಸವಾಗುತ್ತಿತ್ತು. ನಾನು ಎಲ್ಲಿಗೆ ಬಂದುಬಿಟ್ಟಿದ್ದೆ? ಇದೇನಾ ನನ್ನ ಜೀವನ? ಅಥವಾ ಇದು ಬೇರೆ ಯಾರದ್ದೋ ಕನಸೆ? ಅದು ನನಗೆ ಆನುವಂಶಿಕವಾಗಿ ಸಿಕ್ಕಿದೆಯೇ? ಮಗು ತುಂಬಾ ದುರ್ಬಲವಾಗಿತ್ತು. ಅದರ ಉಸಿರಾಟ ನಿಧಾನವಾಗಿತ್ತು. ನಾನು ಅದನ್ನು ನನ್ನ ಕೈಗಳಿಂದ ಎತ್ತಿಕೊಂಡೆ. ಅದರ ಕಣ್ಣುಗಳು ನನ್ನನ್ನು ಪ್ರಶ್ನಿಸುತ್ತಿದ್ದವು. ಅಮ್ಮ, ನೀನು ಯಾರು? ನಾನು ನನ್ನನ್ನೇ ಇದೇ ಪ್ರಶ್ನೆ ಕೇಳಿಕೊಳ್ಳುತ್ತಿದ್ದೆ. ಅಮ್ಮ, ನಾನು ಹೇಗೆ ಮತ್ತು ಯಾವಾಗ? ನನಗೆ ಏನೂ ನೆನಪಿರಲಿಲ್ಲ. ನನ್ನನ್ನು ಯಾರು ಮುಟ್ಟಿದರು? ಯಾರು ಅವನು? ಯಾರು ನನ್ನ ಜೀವನದ ನೆಮ್ಮದಿಯನ್ನು ಕಸಿದುಕೊಂಡರು ಎಂದು ನನಗೆ ತಿಳಿದಿರಲಿಲ್ಲ. ನನ್ನ ಮನಸ್ಸಿನಲ್ಲಿ ಕೇವಲ ಮಸುಕಾದ ಕತ್ತಲ ರಾತ್ರಿ ಇತ್ತು. ಕೆಲವು ಮುಖಗಳು, ನಗು, ಮದ್ಯದ ಗ್ಲಾಸ್ಗಳು, ಮಾದಕತೆ ಮತ್ತು ನಂತರ ಕತ್ತಲು. ಅದರ ನಂತರ ಏನೂ ನೆನಪಿಲ್ಲ. ನಾನು ಹೇಗೆ ತಾಯಿಯಾದೆ? ಯಾರು ಅವನು? ಈ ಮಗು ನನ್ನ ಗರ್ಭದಿಂದಲೇ ಜನಿಸಿದೆ. ಆದರೆ ನಾನು ನನ್ನದೇ ಸತ್ಯದಿಂದ ಅಜ್ಞಾತಳಾಗಿದ್ದೆ. ಚಳಿ ತುಂಬಾ ಇತ್ತು, ದೇಹ ನಡುಗುತ್ತಿತ್ತು. ನಾನು ಮಗುವನ್ನು ಎದೆಗೆ ಅಪ್ಪಿಕೊಂಡು ಸುತ್ತಿಕೊಂಡೆ. ಜನರ ದೃಷ್ಟಿ ಮೌನವಾಗಿತ್ತು. ನಾನು ಯಾರೋ ಅಪರಾಧಿಯಂತೆ ಅಥವಾ ದೋಷಿಯಂತೆ ಅವರು ನೋಡುತ್ತಿದ್ದರು. ಆದರೆ ನಾನು ಸ್ವತಃ ಒಬ್ಬ ಸಂತ್ರಸ್ತೆ, ಅಸಹಾಯಕಳಾಗಿದ್ದೆ. ಒಂದು ಕ್ಷಣದ ನಂತರ ನಾನು ಒಂದು ನಿರ್ಧಾರವನ್ನು ತೆಗೆದುಕೊಂಡೆ. ನಾನು ಇಲ್ಲೇ ಬಿದ್ದಿದ್ದರೆ ಮಗು ಕೂಡ ಉಳಿಯುವುದಿಲ್ಲ. ನಾನು ಉಳಿಯುವುದಿಲ್ಲ. ನಾನು ಮಗುವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸುತ್ತಲೂ ನೋಡಿದೆ. ನಂತರ ಒಬ್ಬ ಮಹಿಳೆಯನ್ನು ಇಲ್ಲಿ ಯಾವುದಾದರೂ ಅಡುಗೆ ಮನೆ ಅಥವಾ ಅನಾಥಾಶ್ರಮ ಇದೆಯೇ ಎಂದು ಕೇಳಿದೆ. ಅವಳು ಒಂದು ವಿಳಾಸವನ್ನು ಹೇಳಿದಳು ಮತ್ತು ನಾನು ಹೊರಟೆ. ಕಾಲುಗಳಲ್ಲಿ ವ್ರಣಗಳು, ಕಣ್ಣುಗಳಲ್ಲಿ ನೀರು, ಎದೆಯಲ್ಲಿ ನೋವು ಮತ್ತು ಕೈಯಲ್ಲಿ ಮಗು. ಆ ಅನಾಥಾಶ್ರಮದ ಬಾಗಿಲಿಗೆ ತಲುಪಿದಾಗ ಕಾವಲುಗಾರ ನನ್ನನ್ನು ಮೇಲಿಂದ ಕೆಳಗಿನವರೆಗೆ ನೋಡಿದನು. ಯಾವುದೋ ಅಪವಿತ್ರ ವಸ್ತು ಬಾಗಿಲು ತಟ್ಟುತ್ತಿರುವಂತೆ ಅವನು ನೋಡಿದನು. ಅವನು ಏನು ಬೇಕು ಎಂದು ಕೇಳಿದನು. ನಾನು ನಡುಗುವ ಧ್ವನಿಯಲ್ಲಿ ಕೆಲಸ ಮತ್ತು ನನ್ನ ಮಗುವಿಗೆ ಆಶ್ರಯ ಬೇಕು ಎಂದು ಹೇಳಿದೆ. ಅವನು ಒಳಗಿನಿಂದ ಯಾರನ್ನೋ ಕರೆದನು. ಅಲ್ಲಿನ ಮೇಲ್ವಿಚಾರಕಿ ಒಬ್ಬ ವಯಸ್ಸಾದ ಮಹಿಳೆಯಾಗಿದ್ದರು. ಮುಖ ಕಠಿಣವಾಗಿತ್ತು, ಆದರೆ ಕಣ್ಣುಗಳಲ್ಲಿ ಸ್ವಲ್ಪ ಕರುಣೆ ಕಾಣುತ್ತಿತ್ತು. ಅವರು ಕೇಳಿದರು, ಇದು ನಿನ್ನ ಮಗುವೇ? ನಾನು ತಲೆ ತಗ್ಗಿಸಿ ಹೌದು ಎಂದೆ. ಅವರು ಕೇಳಿದರು, ಹೆಸರೇನು? ನನ್ನ ಗಂಟಲು ಭಾರವಾಯಿತು. ನನ್ನ ತುಟಿಗಳ ಮೇಲೆ ಯಾವ ಹೆಸರೂ ಬರಲಿಲ್ಲ. ಯಾರ ಹೆಸರಿನ ಮೇಲೆ ನಾನು ನನ್ನ ಮಗುವಿನ ಹೆಸರನ್ನು ಇಡಲಿ? ಯಾರೂ ಇರಲಿಲ್ಲ. ಆಗ ನಾನು ಹಿಂಜರಿಯುತ್ತಾ ಹೇಳಿದೆ, ದೀಪಕ್, ದೀಪಕ್ ಎಂದು ಇಟ್ಟುಕೊಳ್ಳಿ, ಏಕೆಂದರೆ ಅವನೇ ನನ್ನ ಕತ್ತಲೆಯಲ್ಲಿ ಒಂದು ಸಣ್ಣ ಬೆಳಕಾಗಿದ್ದನು. ಆ ಮಹಿಳೆ ನನಗೆ ಒಂದು ಚಿಕ್ಕ ಕೋಣೆಯಲ್ಲಿ ಜಾಗ ನೀಡಿದರು ಮತ್ತು ಸ್ವಚ್ಛಗೊಳಿಸುವ ಕೆಲಸವನ್ನು ಒಪ್ಪಿಸಿದರು. ನಾನು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೆ. ಶೌಚಾಲಯ ಸ್ವಚ್ಛಗೊಳಿಸುವುದು, ಪಾತ್ರೆ ತೊಳೆಯುವುದು, ನೆಲ ಒರೆಸುವುದು ಮಾಡುತ್ತಿದ್ದೆ. ಆದರೆ ಪ್ರತಿಕ್ಷಣವೂ ನನ್ನ ಕಣ್ಣು ದೀಪಕ್ ಮೇಲೆಯೇ ಇರುತ್ತಿತ್ತು. ಅವನೇ ನನ್ನ ಬದುಕಿಗೆ ಕಾರಣನಾಗಿದ್ದನು. ಕೆಲವೊಮ್ಮೆ ಅವನು ಅನಾರೋಗ್ಯಕ್ಕೆ ಒಳಗಾದಾಗ ನಾನು ರಾತ್ರಿಯಿಡೀ ಎಚ್ಚರವಿದ್ದು ಅವನ ದೇಹದ ಮೇಲೆ ಒದ್ದೆ ಬಟ್ಟೆ ಇಡುತ್ತಿದ್ದೆ. ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ.
ಔಷಧಿಗೆ ಹಣವಿಲ್ಲದಿದ್ದಾಗ ಜನರಿಂದ ಸಹಾಯ ಕೇಳುತ್ತಿದ್ದೆ. ಸಿಕ್ಕಿದ್ದರಲ್ಲೇ ಜೀವನ ನಡೆಸುತ್ತಿದ್ದೆ. ಆ ಅನಾಥಾಶ್ರಮದಲ್ಲಿ ಇನ್ನೂ ಅನೇಕ ಮಕ್ಕಳಿದ್ದರು. ಅವರೊಂದಿಗೂ ನನಗೆ ನಂಟು ಬೆಳೆಯಿತು. ಅವರು ನನ್ನನ್ನು ದೀಪಕ್ ಅವರ ಅಮ್ಮ ಎಂದು ಕರೆಯಲಾರಂಭಿಸಿದರು. ಇದನ್ನು ಕೇಳಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತಿತ್ತು. ಸಮಯ ನಿಧಾನವಾಗಿ ಕಳೆಯುತ್ತಿತ್ತು. ಆದರೆ ಗಾಯಗಳು ಹಾಗೆಯೇ ಇದ್ದವು. ನಾನು ಪ್ರತಿ ರಾತ್ರಿ ಮಲಗುವ ಮೊದಲು ಆಕಾಶದ ಕಡೆ ನೋಡಿ ಪ್ರಶ್ನೆ ಮಾಡುತ್ತಿದ್ದೆ, ಏಕೆ? ನನ್ನೊಂದಿಗೆ ಹೀಗೇಕೆ ಆಯಿತು? ನನ್ನದೇನಾದರೂ ತಪ್ಪಿತ್ತೇ? ಒಂದು ವೇಳೆ ಇಲ್ಲದಿದ್ದರೆ ನನಗೇಕೆ ಈ ಶಿಕ್ಷೆ ಸಿಕ್ಕಿತು? ಮತ್ತು ತಪ್ಪಿದ್ದರೆ ಈ ಶಿಕ್ಷೆ ಕಡಿಮೆಯೇ? ಆಗಾಗ್ಗೆ ರಾತ್ರಿಗಳಲ್ಲಿ ಅದೇ ಮಸುಕಾದ ಮುಖ, ಅದೇ ನಗು, ಅದೇ ಬಲವಂತ ನೆನಪಾಗುತ್ತಿತ್ತು. ನಾನು ಗಾಬರಿಯಿಂದ ಎದ್ದು ಕುಳಿತುಕೊಳ್ಳುತ್ತಿದ್ದೆ ಮತ್ತು ದೀಪಕ್ನನ್ನು ಎದೆಗೆ ಅಪ್ಪಿಕೊಳ್ಳುತ್ತಿದ್ದೆ. ದೀಪಕ್ ಈಗ ನಿಧಾನವಾಗಿ ಬೆಳೆಯುತ್ತಿದ್ದನು. ಅವನ ಕಣ್ಣುಗಳಲ್ಲಿ ಅದೇ ಬಣ್ಣವಿತ್ತು. ಅದು ನನ್ನ ನೆನಪುಗಳಲ್ಲಿ ನೆಲೆಸಿದ್ದ ಒಬ್ಬ ವ್ಯಕ್ತಿಯ ಮುಖವನ್ನು ಹೋಲುತ್ತಿತ್ತು. ಕೆಲವೊಮ್ಮೆ ನಾನು ಯೋಚಿಸುತ್ತಿದ್ದೆ, ಆ ವ್ಯಕ್ತಿ ನನ್ನ ಮುಂದೆ ಬಂದರೆ ನಾನು ಅವನನ್ನು ಗುರುತಿಸಬಲ್ಲೆನೆ? ನಾನು ಏನನ್ನಾದರೂ ಹೇಳಬಲ್ಲೆನೆ? ನಾನು ಸೇಡು ತೀರಿಸಿಕೊಳ್ಳಬಲ್ಲೆನೆ? ಅಥವಾ ಸುಮ್ಮನೆ ಅವನನ್ನು ನೋಡುತ್ತಾ ನಿಂತುಬಿಡುವೆನೆ? ಸಮಯ ಹಿಂದಕ್ಕೆ ತಿರುಗಿದಂತೆ ಭಾಸವಾಗುತ್ತಿತ್ತು. ನಾನು ಅನಾಥಾಶ್ರಮದ ಹಳೆಯ ನೆಲದ ಮೇಲೆ ಕುಳಿತು ದೀಪಕ್ನನ್ನು ಮಡಿಲಲ್ಲಿಟ್ಟುಕೊಂಡು ತೂಗುತ್ತಿದ್ದೆ. ಮತ್ತು ನನ್ನ ಮನಸ್ಸಿನಲ್ಲಿ ಒಂದೊಂದೇ ಕ್ಷಣಗಳು ಮೂಡತೊಡಗಿದವು. ಅದೇ ಕ್ಷಣ ನನ್ನ ಜೀವನದ ದಿಕ್ಕನ್ನೇ ಬದಲಿಸಿತ್ತು. ಎಲ್ಲವೂ ನಾನು ಮತ್ತು ನನ್ನ ಬದುಕು ಚೂರಾದ ಕ್ಷಣವದು. ನಾನು ವಿಶ್ವವಿದ್ಯಾನಿಲಯದ ಹಾಸ್ಟೆಲ್ನಲ್ಲಿ ವಾಸಿಸುತ್ತಿದ್ದೆ. ಓದು ಚೆನ್ನಾಗಿಯೇ ನಡೆಯುತ್ತಿತ್ತು. ತಂದೆ ಸಂತೋಷವಾಗಿದ್ದರು. ನಾವು ಸೀಮಿತ ಸಂಪನ್ಮೂಲಗಳಿರುವ ಮಧ್ಯಮ ವರ್ಗದ ಜನರಾಗಿದ್ದರೂ ನನಗೆ ಕನಸು ಕಾಣಲು ಅನುಮತಿ ಸಿಕ್ಕಿತ್ತು. ಹಾಸ್ಟೆಲ್ನ ಹುಡುಗಿಯರು ಆಗಾಗ್ಗೆ ಪಾರ್ಟಿ ಮಾಡುತ್ತಿದ್ದರು. ನಾನು ಸಾಮಾನ್ಯವಾಗಿ ದೂರವಿರುತ್ತಿದ್ದೆ. ಆದರೆ ಆ ದಿನ ಏನಾಯಿತೋ? ಬಾ, ಏನೂ ಆಗುವುದಿಲ್ಲ ಎಂದರು. ನಾನು ಒಪ್ಪಿಕೊಂಡೇ. ಬಹುಶಃ ನನ್ನ ಒಳಗೂ ಎಲ್ಲೋ ಸಾಮಾನ್ಯ ಜೀವನದ ರುಚಿ ನೋಡುವ ಆಸೆಯಿತ್ತು. ಆ ರಾತ್ರಿ ಸಾಮಾನ್ಯವಾಗಿತ್ತು. ಆದರೆ ಅದೇ ನನ್ನ ಜೀವನದ ಕೊನೆಯ ನೆಮ್ಮದಿಯ ರಾತ್ರಿಯಾಗಿತ್ತು. ಪಾರ್ಟಿ ಒಂದು ದೊಡ್ಡ ಕೋಣೆಯಲ್ಲಿತ್ತು. ಸಂಗೀತ ಜೋರಾಗಿತ್ತು. ಹುಡುಗಿಯರು ಹುಡುಗರು ನಗುತ್ತಿದ್ದರು. ಪಾರ್ಟಿಯಲ್ಲಿ ಎಲ್ಲರೂ ಮಜಾ ಮಾಡುತ್ತಿದ್ದರು. ಎಲ್ಲರ ಮನಸ್ಸು ಸಂತೋಷದಿಂದ ತುಂಬಿತ್ತು. ನಾನು ಒಂದು ಮೂಲೆಯಲ್ಲಿ ಕುಳಿತಿದ್ದೆ. ಕೈಯಲ್ಲಿ ಒಂದು ಮೃದುವಾದ ವಸ್ತುವನ್ನು ಹಿಡಿದುಕೊಂಡು ಸುಮ್ಮನೆ ಸುತ್ತಲೂ ನೋಡುತ್ತಿದ್ದೆ. ಯಾರೂ ಬಲವಂತವಾಗಿ ಏನನ್ನೂ ಹೇಳಲಿಲ್ಲ. ಆದರೆ ಒಬ್ಬ ಹುಡುಗಿ ಬಂದು ಹೇಳಿದಳು, ಇದನ್ನು ತಗೋ, ಈ ರಸ ನಿನಗಾಗಿ ಸ್ವಲ್ಪ ವಿಶೇಷವಾಗಿದೆ. ನಾನು ನೋಡಿ ತೆಗೆದುಕೊಂಡೆ. ಅದರ ರುಚಿ ವಿಚಿತ್ರವಾಗಿತ್ತು. ನಾಲಿಗೆಗೆ ಒಗರು ಅನಿಸಿತು. ಆದರೆ ಎಲ್ಲರೂ ಖುಷಿಯಾಗಿದ್ದರು, ಹಾಗಾಗಿ ನಾನು ಕುಡಿದುಬಿಟ್ಟೆ. ನಂತರ ಎಲ್ಲವೂ ಮಸುಕಾಗತೊಡಗಿತು. ಕೋಣೆ ತಿರುಗುತ್ತಿರುವಂತೆ ಅನ್ನಿಸಿತು. ಧ್ವನಿಗಳು ದೂರವಾಗುತ್ತಾ ಹೋದವು. ನನ್ನ ಕಣ್ಣುಗಳಲ್ಲಿ ಮಂಜು ಕವಿದಂತಾಯಿತು. ಕಣ್ಣು ತೆರೆದಾಗ ನಾನು ಏಕಾಂಗಿಯಾಗಿದ್ದೆ. ಕೋಣೆ ಖಾಲಿಯಾಗಿತ್ತು. ಹಾಸಿಗೆ ಅಸ್ತವ್ಯಸ್ತವಾಗಿತ್ತು. ನನ್ನ ಮೈಮೇಲೆ ಬಟ್ಟೆ ಇರಲಿಲ್ಲ. ಕಣ್ಣುಗಳು ಊದಿಕೊಂಡಿದ್ದವು. ದೇಹ ನೋವಿನಿಂದ ನರಳುತ್ತಿತ್ತು. ನಾನು ಚೀರಾಡಬೇಕೆಂದುಕೊಂಡೆ, ಆದರೆ ಧ್ವನಿ ಗಂಟಲಲ್ಲೇ ಸಿಲುಕಿಕೊಂಡಿತ್ತು. ನನ್ನ ದೇಹದ ಮೇಲೆ ಗಾಯಗಳಿರಲಿಲ್ಲ, ಆದರೆ ನನ್ನ ಆತ್ಮದ ಮೇಲೆ ಆಳವಾದ ಗಾಯದ ಗುರುತುಗಳು ಬಿದ್ದಿದ್ದವು. ನಾನು ಬಟ್ಟೆ ಧರಿಸಿ ನಿಧಾನವಾಗಿ ಕೋಣೆಯಿಂದ ಹೊರಬಂದೆ. ಯಾರೂ ಏನೂ ಕೇಳಲಿಲ್ಲ. ಯಾರೂ ತಡೆಯಲಿಲ್ಲ. ನಾನು ನನ್ನ ಹಾಸ್ಟೆಲ್ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡೆ. ಕನ್ನಡಿಯ ಮುಂದೆ ನಿಂತು ನನ್ನನ್ನು ನಾನೇ ನೋಡಿಕೊಂಡೆ. ಕಣ್ಣುಗಳು ಖಾಲಿ, ಮುಖ ಬಿಳಿಚಿಕೊಂಡಿತ್ತು. ನಾನು ನನಗೆ ಅಪರಿಚಿತಳಾಗಿದ್ದೆ. ಮರುದಿನ ನನಗೆ ಜ್ವರ ಬಂತು. ನಾನು ಕ್ಲಾಸ್ಗೆ ಹೋಗಲಿಲ್ಲ. ನಾನು ಅನಾರೋಗ್ಯದಿಂದ ಬಳಲುತ್ತಿದ್ದೇನೆ ಎಂದು ಎಲ್ಲರೂ ಭಾವಿಸಿದರು. ಆದರೆ ಒಳಗಿನಿಂದ ನಾನು ಸತ್ತು ಹೋಗಿದ್ದೆ. ಕೆಲವು ದಿನಗಳು ಕಳೆದವು. ನಾನು ಯಾರಿಗೂ ಏನನ್ನೂ ಹೇಳಲಿಲ್ಲ. ನಾನು ಹೇಳಿದರೂ ಏನು ಹೇಳಲಿ? ಯಾರಿಗೆ ಹೇಳಲಿ? ನನ್ನ ಬಳಿ ಯಾವುದೇ ಸಾಕ್ಷಿ ಇರಲಿಲ್ಲ. ಮತ್ತು ಹೇಳಿದರೂ ದೋಷ ನನ್ನ ಮೇಲೆಯೇ ಬರುತ್ತಿತ್ತು. ಈ ಸಮಾಜದಲ್ಲಿ ಸತ್ಯ ಹೇಳುವುದಕ್ಕೆ, ಅದರಲ್ಲೂ ಒಬ್ಬ ಹೆಣ್ಣಿಗೆ ಕೊಡಬೇಕಾದ ಬೆಲೆ ತುಂಬಾ ದೊಡ್ಡದು. ಹೊಟ್ಟೆಯಲ್ಲಿ ಏನೋ ವಿಚಿತ್ರವಾದ ಅನುಭವವಾಯಿತು. ನಾನು ಗುಟ್ಟಾಗಿ ಪರೀಕ್ಷೆ ಮಾಡಿಸಿದೆ. 2 ಗೆರೆಗಳು ಬಂದಾಗ ನನ್ನ ಕಣ್ಣುಗಳಿಂದ ಬೆಳಕು ಹೋದಂತಾಯಿತು. ನಾನು ತಾಯಿಯಾಗಲಿದ್ದೆ. ನನಗೆ ನಂಬಲಾಗಲಿಲ್ಲ. ನಾನು ಹಲವು ಬಾರಿ ಪರೀಕ್ಷೆಯನ್ನು ಪುನರಾವರ್ತಿಸಿದೆ. ಆದರೆ ಫಲಿತಾಂಶ ಅದೇ ಆಗಿತ್ತು. ನಾನು ಗಂಟೆಗಟ್ಟಲೆ ನೆಲದ ಮೇಲೆ ಕುಳಿತು ಅಳುತ್ತಿದ್ದೆ. ನನ್ನನ್ನು ನಾನೇ ಶಪಿಸಿಕೊಳ್ಳುತ್ತಿದ್ದೆ. ಆ ರಾತ್ರಿಯನ್ನು, ನನ್ನ ಮೌನವನ್ನು, ನನ್ನ ಅಸ್ತಿತ್ವವನ್ನು ಶಪಿಸಿದೆ. ನಾನು ನನ್ನ ಅಮ್ಮನನ್ನು ಕರೆದೆ. ಅವರಿಗೆ ಎಲ್ಲವನ್ನೂ ಹೇಳಿದೆ. ಕೇವಲ ನನ್ನ ಆಲೋಚನೆಗಳಲ್ಲಿ ಅವರು ನನ್ನ ಮುಂದೆ ಕುಳಿತಿದ್ದರೂ ಅವರ ತುಟಿಗಳು ನಡುಗಿದವು, ಕಣ್ಣುಗಳು ಒದ್ದೆಯಾದವು. ಆದರೆ ಅವರು ಏನೂ ಹೇಳಲಿಲ್ಲ. ಕೇವಲ ಇಷ್ಟೇ ಹೇಳಿದರು, ಈಗ ಇದೊಂದು ರಹಸ್ಯ. ಇದನ್ನು ರಹಸ್ಯವಾಗಿಯೇ ಇಡಬೇಕು.
ನಿನ್ನ ತಂದೆಗೆ ಈ ವಿಷಯ ತಿಳಿಯಬಾರದು. ನಾನು ತಲೆ ಅಲ್ಲಾಡಿಸಿದೆ. ನನ್ನ ಬಳಿ ಬೇರೆ ಯಾವುದೇ ಆಯ್ಕೆ ಇರಲಿಲ್ಲ. ನಾವು ನಗರವನ್ನು ಬಿಟ್ಟು ಒಂದು ಸಣ್ಣ ಪ್ರದೇಶಕ್ಕೆ ಬಂದು ವಾಸಿಸತೊಡಗಿದೆವು. ನಾನು ಓದನ್ನು ಅರ್ಧಕ್ಕೆ ಬಿಟ್ಟಿದ್ದೆ. ಹೊಟ್ಟೆ ಬೆಳೆಯುತ್ತಾ ಹೋಯಿತು. ದಿನಗಳು ಕಳೆದಂತೆ ಆತಂಕ ಹೆಚ್ಚಾಗುತ್ತಿತ್ತು. ನಾನು ಕನ್ನಡಿಯ ಮುಂದೆ ನಿಂತು ನನ್ನನ್ನು ನೋಡಿಕೊಳ್ಳುತ್ತಿದ್ದೆ ಮತ್ತು ಅವಮಾನದ ಭಾರದಿಂದ ನನ್ನನ್ನು ನಾನು ಮುಚ್ಚಿಕೊಳ್ಳುತ್ತಿದ್ದೆ. ಪ್ರಸವದ ನೋವು ಶುರುವಾದಾಗ ನಾನು ಕೆಟ್ಟದಾಗಿ ಚೀರಾಡಲಾರಂಭಿಸಿದೆ. ಮತ್ತೆ ನಾನು ನನ್ನ ಬಾಯಿಯ ಮೇಲೆ ಕೈಯಿಟ್ಟುಕೊಂಡೆ. ಎಲ್ಲಾದರೂ ತಂದೆ ಕೇಳಿಸಿಕೊಂಡರೆ ಅವರು ನಮ್ಮನ್ನು ಕೊಂದು ಹಾಕುತ್ತಿದ್ದರು. ಕತ್ತಲ ಕೋಣೆಯಲ್ಲಿ ಯಾವುದೇ ಔಷಧಿಯಿಲ್ಲದೆ, ಯಾವುದೇ ವೈದ್ಯರಿಲ್ಲದೆ ನಾನು ಒಂದು ಮಗುವಿಗೆ ಜನ್ಮ ನೀಡಿದೆ. ಪ್ರತಿ ಉಸಿರಿನ ಜೊತೆಗೆ ನನ್ನ ಆತ್ಮದೇಹದಿಂದ ಹೊರಹೋಗುತ್ತಿರುವಂತೆ ಭಾಸವಾಗುತ್ತಿತ್ತು. ಉಸಿರಾಟ ನಿಧಾನವಾಯಿತು ಮತ್ತು ನಂತರ ಪ್ರಜ್ಞೆ ತಪ್ಪಿತು. ನನಗೆ ಎಚ್ಚರವಾದಾಗ ನಾನು ನನ್ನನ್ನು ಫುಟ್ಪಾತ್ನಲ್ಲಿ ಕಂಡುಕೊಂಡೆ. ಅದೇ ಫುಟ್ಪಾತ್, ಅದರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ನನ್ನ ಮಡಿಲಲ್ಲಿ ಒಂದು ಅಕ್ರಮ ಮಗು ಇತ್ತು. ಜನರ ದ್ವೇಷದ ನೋಟಗಳು, ಚುಚ್ಚು ಮಾತುಗಳು ಮತ್ತು ಆ ಕ್ಷಣ ನನ್ನ ಗುರುತು ಒಬ್ಬ ಅಪರಾಧಿಯದಾಗಿತ್ತು. ಆದರೆ ವಾಸ್ತವದಲ್ಲಿ ನಾನು ಅಜ್ಞಾತ, ಅಸಹಾಯಕ ಮತ್ತು ಸಂತ್ರಸ್ತೆಯಾಗಿದ್ದೆ. ನಾನು ದೀಪಕ್ನನ್ನು ಎದೆಗೆ ಅಪ್ಪಿಕೊಂಡೆ ಮತ್ತು ಅನಾಥಾಶ್ರಮದ ಕಡೆಗೆ ಹೆಜ್ಜೆ ಹಾಕಿದೆ. ಇದು ನನ್ನ ಅಪರಾಧವಾಗಿರಲಿಲ್ಲ, ಬದಲಿಗೆ ನನ್ನ ತಾಳ್ಮೆಯ ಪರೀಕ್ಷೆಯಾಗಿತ್ತು. ಈಗ ಅದೇ ದೀಪಕ್ ನನ್ನ ಜೀವನದ ಬೆಳಕಾಗಿದ್ದನು. ಆದರೆ ಯಾವ ರಾತ್ರಿ ನನ್ನನ್ನು ನಾಶ ಮಾಡಿತೋ ಆ ನೆನಪು ಇನ್ನೂ ನನ್ನ ಹೃದಯದೊಳಗೆ ಜೀವಂತವಾಗಿತ್ತು. ಅನಾಥಾಶ್ರಮದ ಗೋಡೆಗಳು ತೇವಾಂಶದಿಂದ ಕೂಡಿದ್ದವು. ಚಾವಣಿಯಿಂದ ನೀರು ಸೋರುತ್ತಿತ್ತು. ಆದರೆ ನನ್ನ ಹೃದಯದಲ್ಲಿದ್ದ ನೋವು ಇವೆಲ್ಲದಕ್ಕಿಂತ ಆಳವಾಗಿತ್ತು. ದೀಪಕ್ ಆಗಾಗ್ಗೆ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದನು. ಅನಾಥಾಶ್ರಮದ ಮುದುಕಿ ಕೆಲವೊಮ್ಮೆ ಅವನನ್ನು ಬೈಯುತ್ತಿದ್ದರು, ಕೆಲವೊಮ್ಮೆ ಕರುಣೆ ತೋರಿಸುತ್ತಿದ್ದರು ಮತ್ತು ಕೆಲವೊಮ್ಮೆ ಹೇಳುತ್ತಿದ್ದರು, ನೀನು ನಿನ್ನ ಮಗುವನ್ನು ಇಲ್ಲಿಂದ ಕರೆದುಕೊಂಡು ಹೋಗು. ಇದೊಂದು ದೊಡ್ಡ ಮುಸೀಬತ. ನಾನು ಮೌನವಾಗಿರುತ್ತಿದ್ದೆ. ಹೃದಯದ ಶೂನ್ಯತೆ ಹೆಚ್ಚಾಗುತ್ತಿತ್ತು. ಔಷಧಿಗೆ ಹಣವಿರುತ್ತಿರಲಿಲ್ಲ. ಆಗ ನಾನು ಬೀದಿಗಳಿಗೆ ಹೋಗುತ್ತಿದ್ದೆ. ಭಿಕ್ಷುಕರ ಹತ್ತಿರ ಕುಳಿತುಕೊಳ್ಳುತ್ತಿದ್ದೆ. ಕೆಲವೊಮ್ಮೆ ಶ್ರೀಮಂತ ಮಹಿಳೆಯ ಮುಂದೆ ಕೈ ಚಾಚುತ್ತಿದ್ದೆ. ಮಗು ಅನಾರೋಗ್ಯದಿಂದಿದೆ, ಔಷಧಿ ತರಬೇಕು ಎಂದು ಹೇಳುತ್ತಿದ್ದೆ. ಯಾರಾದರೂ ಕೆಲವು ನಾಣ್ಯಗಳನ್ನು ಕೊಡುತ್ತಿದ್ದರು. ಇನ್ನು ಕೆಲವರು ನನ್ನನ್ನು ಕಾಯಿಲೆಯಂತೆ ದೂರ ಓಡಿಸುತ್ತಿದ್ದರು. ನನ್ನ ಗೌರವ, ನನ್ನ ಧ್ವನಿ, ನನ್ನ ದೇಹ ಎಲ್ಲವನ್ನೂ ಈ ಸಮಯ ನನ್ನಿಂದ ಕಸಿದುಕೊಂಡಿತ್ತು. ಈಗ ನಾನು ಕೇವಲ ಒಂದು ಮೌನ ಚಿತ್ಕಾರವಾಗಿದ್ದೆ. ಅದು ಪ್ರತಿಕ್ಷಣವೂ ಅನುರಣಿಸುತ್ತಿತ್ತು. ಆದರೆ ಯಾರೂ ಕೇಳುತ್ತಿರಲಿಲ್ಲ. ದೀಪಕ್ಗೆ ಜ್ವರ ಬಂದು ಅವನು ಕಾದ ಹೆಂಚಿನಂತಾದಾಗ ನಾನು ಇಡೀ ನಗರದಲ್ಲಿ ಔಷಧಿಗಳಿಗಾಗಿ ಅಲೆದಾಡಿದೆ. ಒಬ್ಬ ವೈದ್ಯರು ಕರುಣೆ ತೋರಿಸಿ ಹಳೆಯ ಔಷಧಿಯ ಬಾಟಲಿಯನ್ನು ನೀಡಿದರು. ನಾನು ಬರಿಗಾಲಲ್ಲಿ ಓಡಿದೆ. ಕಾಲುಗಳಲ್ಲಿ ವ್ರಣಗಳಿದ್ದವು. ಆದರೆ ನಾನು ಲೆಕ್ಕಿಸಲಿಲ್ಲ. ದೀಪಕ್ನ ಉಸಿರಾಟ ಸಾಮಾನ್ಯವಾದಾಗ ನಾನೇ ಮತ್ತೆ ಬದುಕಿದಂತೆ ಭಾಸವಾಯಿತು. ಆ ರಾತ್ರಿ ನಾನು ಮಹಡಿಯ ಮೇಲೆ ಹೋದೆ. ಆಕಾಶದ ಕಡೆ ನೋಡಿದೆ, ಚಂದ್ರನ ಕಡೆ ನೋಡಿದೆ ಮತ್ತು ಮೌನವಾಗಿ ಅತ್ತೆ. ಅದೇ ಚಂದ್ರ, ಅದೇ ಆಕಾಶ, ಅದರ ಕೆಳಗೆ ನನ್ನ ಜೀವನ ನಾಶವಾಗಿತ್ತು. ಈಗ ಅದೇ ನನ್ನ ಮಗುವಿನ ಉಸಿರಾಟಕ್ಕೆ ಸಾಕ್ಷಿಯಾಗಿತ್ತು. ನಾನು ಅನಾಥಾಶ್ರಮದ ಮಕ್ಕಳಿಗೆ ಪಾಠ ಹೇಳಿಕೊಡಲು ಪ್ರಾರಂಭಿಸಿದೆ. ಬಹುಶಃ ಅವರ ಹಣೆಬರಹ ನನ್ನ ಮಗನಿಗಿಂತ ಉತ್ತಮವಾಗಿರಬಹುದು. ತಾಯಂದಿರು ಬಿಟ್ಟು ಹೋದ ಮಕ್ಕಳು ಅಥವಾ ಜೀವನವು ಅವರ ಪೋಷಕರನ್ನು ಕಸಿದುಕೊಂಡ ಮಕ್ಕಳು ಅವರು. ಸ್ವತಃ ಸೋತು ಹೋದ ಅಥವಾ ಪರಿಸ್ಥಿತಿಯಿಂದ ಸೋತ ತಾಯಂದಿರು ಅವರು. ನಾನು ಅವರಲ್ಲಿ ನನ್ನನ್ನು ನೋಡುತ್ತಿದ್ದೆ. ನಾನು ಕೂಡ ಅನಾಥಳಾಗಿದ್ದರೆ ನನ್ನ ತಾಯಿ ಕೂಡ ಹೀಗೆಯೇ ಮಾಡುತ್ತಿದ್ದರೆ ಎಂದು ಯೋಚಿಸುತ್ತಿದ್ದೆ. ಅಮ್ಮ ನನಗೆ ಸಾಥ್ ನೀಡಿದರು. ಅವರು ನನಗೆ ಏನೂ ಹೇಳಲಿಲ್ಲ, ಬೈಯಲಿಲ್ಲ. ಆದರೆ ಅವರ ಕಣ್ಣುಗಳಲ್ಲಿ ಪ್ರತಿದಿನ ಒಂದು ಮೌನವಾದ ಗೊಂದಲವಿರುತ್ತಿತ್ತು. ನಾನು ಅವರನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೆ. ಅವರು ಕೇವಲ ತಾಯಿಯಾಗಿರಲಿಲ್ಲ, ಒಬ್ಬ ಪತ್ನಿ, ಒಬ್ಬ ಸೊಸೆ ಮತ್ತು ಸಮಾಜದ ಕಟ್ಟುಪಾಡುಗಳಲ್ಲಿ ಬಂಧಿಯಾದ ಮಹಿಳೆಯಾಗಿದ್ದರು. ಅವರ ಹೆಗಲ ಮೇಲೆ ಸಮಾಜದ ಭಯವಿತ್ತು. ನಾನು ಆಗಾಗ್ಗೆ ಅನಾಥಾಶ್ರಮದ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದೆ. ಪ್ರಪಂಚ ಏನೂ ಆಗಿಲ್ಲವೇನೋ ಎಂಬಂತೆ ನಡೆಯುತ್ತಿತ್ತು. ಜನರು ಬರುತ್ತಿದ್ದರು, ಹೋಗುತ್ತಿದ್ದರು, ನಗುತ್ತಿದ್ದರು, ತಮಾಷೆ ಮಾಡುತ್ತಿದ್ದರು. ಮತ್ತು ನಾನು ಒಳಗೆ ಒಂದು ಮೌನ ನೆರಳಾಗಿ ಉಳಿದಿದ್ದೆ. ನನ್ನ ಚೀತ್ಕಾರಗಳನ್ನು ಕೇವಲ ಗೋಡೆಗಳು ಕೇಳಿದ್ದವು. ನನ್ನೊಂದಿಗೆ ಏನಾಗಿದೆ ಎಂಬುದು ಯಾರಿಗೇನು ಬೇಕಿತ್ತು? ಯಾರೂ ಕೇಳಲಿಲ್ಲ, ಯಾರೂ ತಡೆಯಲಿಲ್ಲ, ಯಾರೂ ಕೈ ಹಿಡಿಯಲಿಲ್ಲ. ನಾನು ನಿಜವಾಗಿಯೂ ಅಸ್ತಿತ್ವದಲ್ಲಿದ್ದೇನೆಯೇ ಎಂದು ನನಗೆ ನಾನೇ ಅನುಮಾನಪಡುವಂತಾಯಿತು. ನಾನು ಎಂದಿಗೂ ನನ್ನ ವಯಸ್ಸಿನ ಲೆಕ್ಕಾಚಾರ ಹಾಕಲಿಲ್ಲ. ಆದರೆ ದೀಪಕ್ನ ಮುಖದಿಂದ ಸಮಯದ ಅರಿವಾಗುತ್ತಿತ್ತು. ಅವನು ಬೆಳೆಯುತ್ತಿದ್ದನು. ನನ್ನ ಮಗು, ನನ್ನ ಪ್ರಪಂಚ. ಅವನ ಪ್ರಶ್ನೆಗಳು ಹೆಚ್ಚಾಗುತ್ತಿದ್ದವು. ಅವನು ಅಮ್ಮ, ಅಪ್ಪ ಎಲ್ಲಿದ್ದಾರೆ ಎಂದು ಕೇಳುತ್ತಿದ್ದನು. ನಾನು ದೃಷ್ಟಿ ತಿರುಗಿಸುತ್ತಿದ್ದೆ.
ತಂದೆ ಎಂಬುದು ಕೇವಲ ಕಲ್ಪನೆ, ಒಂದು ಕನಸು ಆಗಿರುವ ಜಗತ್ತಿನಲ್ಲಿ ಅವನು ಬದುಕಲಿ ಎಂದು ನಾನು ಬಯಸುತ್ತಿದ್ದೆ. ಏಕೆಂದರೆ ಸತ್ಯವು ದುಃಖಕ್ಕಿಂತಲೂ ಭಯಾನಕವಾಗಿತ್ತು. ನನ್ನನ್ನು ಒಳಗಿನಿಂದ ಮುರಿದು ಹಾಕಿದ ಆ ಸತ್ಯದಿಂದ ನಾನು ಅವನನ್ನು ರಕ್ಷಿಸಲು ಬಯಸಿದ್ದೆ. ಕೆಲವೊಮ್ಮೆ ದೀಪಕ್ನ ಕಣ್ಣುಗಳಲ್ಲಿ ಒಂದು ಹೊಳಪಿರುತ್ತಿತ್ತು, ಅದು ಈ ಪ್ರಪಂಚಕ್ಕಿಂತ ಭಿನ್ನವಾಗಿತ್ತು. ಬಹುಶಃ ಅವನು ನನ್ನಿಂದಲ್ಲ, ನನ್ನ ತಾಳ್ಮೆಯಿಂದ ಮಾಡಲ್ಪಟ್ಟಿದ್ದಾನೆ. ಆಗ ಒಬ್ಬ ಮಹಿಳೆ ಬಂದು ಇಡೀ ಅನಾಥಾಶ್ರಮಕ್ಕೆ ತಯಾರಾಗಲು ಹೇಳಿದರು. ಸುಭಾಷ್ ಠಾಕೂರ್ ಬರುತ್ತಿದ್ದಾರೆ ಎಂದು ಹೇಳಿದರು. ಇಡೀ ಆವರಣದಲ್ಲಿ ವಿದ್ಯುತ್ ಸಂಚರಿಸಿದಂತಾಯಿತು. ಎಲ್ಲರ ಮುಖಗಳು ಆಶ್ಚರ್ಯ ಮತ್ತು ಉತ್ಸಾಹದಿಂದ ತುಂಬಿದವು. ನಾನು ಒಬ್ಬರ ಬಳಿ ಭಕ್ತಿಯಿಂದ ಇವರು ಯಾರು ಎಂದು ಕೇಳಿದೆ. ಉತ್ತರ ಸಿಕ್ಕಿತು, ದೇಶದ ಪ್ರಸಿದ್ಧ ರಾಜಕೀಯ ನಾಯಕ, ಸಮಾಜ ಸೇವೆಗೆ ಹೆಸರಾದವರು. ಮಾಧ್ಯಮಗಳು ಎಲ್ಲೆಡೆ ಇವರನ್ನು ಹೊಗಳುತ್ತವೆ. ನಾನು ಯೋಚಿಸಿದೆ, ಸರಿಬಿಡು, ಬೇರೆಯವರು ಬರುವಂತೆ ಇವರೂ ಬರುತ್ತಾರೆ, ನಗುತ್ತಾರೆ, ಮಕ್ಕಳನ್ನು ಭೇಟಿಯಾಗುತ್ತಾರೆ, ಕೆಲವು ಫೋಟೋಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಹೋಗುತ್ತಾರೆ. ಆ ಫೋಟೋಗಳ ಹಿಂದೆ ಯಾವ ಪರಿಣಾಮವಿರುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ಎಲ್ಲಾ ಮಕ್ಕಳು ಹೊರಗಿನ ಅಂಗಳದಲ್ಲಿ ಬಂದು ನಿಂತರು. ದೀಪಕ್ ನನ್ನ ಮಡಿಲಲ್ಲಿದ್ದನು, ತನ್ನದೇ ನಗುವಿನಲ್ಲಿ ಮಗ್ನನಾಗಿದ್ದನು. ನಾನು ಅವನನ್ನು ನೆಲದ ಮೇಲೆ ನಿಲ್ಲಿಸಿದೆ. ಅವನು ನನ್ನ ತೋಳನ್ನು ಹಿಡಿದುಕೊಂಡನು. ನಾನು ಪ್ರೀತಿಯಿಂದ ಹೇಳಿದೆ, ಸುಮ್ಮನಿರು ದೀಪಕ್, ಆಮೇಲೆ ನಾವು ನಮ್ಮ ಕೋಣೆಗೆ ಹೋಗೋಣ. ಮನಸ್ಸಿನಲ್ಲಿ ಆತಂಕವಿತ್ತು. ಆದರೆ ನಾನು ನನ್ನನ್ನು ಸಮಾಧಾನಪಡಿಸಿಕೊಂಡೆ, ಇದೆಲ್ಲ ಕೇವಲ ಗದ್ದಲವಷ್ಟೇ ಎಂದು. ನಂತರ ಬಾಗಿಲು ತೆರೆಯಿತು ಮತ್ತು ಅವನು ಒಳಗೆ ಬಂದನು. ಸುಭಾಷ್ ಠಾಕೂರ್, ಎತ್ತರದ ವ್ಯಕ್ತಿತ್ವ, ಬಿಳಿ ಕುರ್ತಾ, ಭುಜದ ಮೇಲೆ ಶಾಲು. ತಲೆಗೂದಲು ಅಂದವಾಗಿತ್ತು, ಮುಖದ ಮೇಲೆ ನಗು, ಆದರೆ ಕಣ್ಣುಗಳಲ್ಲಿ ಕಠೋರತೆ. ನಾನು ಅವನನ್ನು ಒಂದು ಕ್ಷಣ ನೋಡಿದೆ ಮತ್ತು ನನ್ನ ದೇಹ ಜಡವಾದಂತಾಯಿತು. ನನ್ನ ಕಣ್ಣುಗಳು ನೋಡಿದವು, ಆದರೆ ಮೆದುಳು ನಿರಾಕರಿಸಿತು. ಆದರೆ ಹೃದಯ ನಡುಗಿ ಹೋಯಿತು. ಒಂದು ಕ್ಷಣ ನಾನು ಕನ್ನಡಿ ನೋಡುತ್ತಿದ್ದೇನೆಯೇನೋ ಎನಿಸಿತು. ದೀಪಕ್ನ ಮುಖ. ಒಬ್ಬ ಪುರುಷನ ದೇಹದಲ್ಲಿ ಅದೇ ಕಣ್ಣುಗಳು, ಅದೇ ಮೂಗು, ಅದೇ ಹಣೆ, ಅದೇ ತಿಳಿನಗು. ನಾನು ನನಗೆ ನಾನೇ ಎಚ್ಚರಿಸಿಕೊಂಡೆ, ಬಹುಶಃ ಇದು ಭ್ರಮೆ ಇರಬಹುದು, ಮೆದುಳು ಆಟ ಆಡುತ್ತಿರಬಹುದು. ಆದರೆ ನಂತರ ಅವನು ನೇರವಾಗಿ ನನ್ನ ಕಡೆ ನೋಡಿದನು. ನಮ್ಮ ನಡುವೆ ಬೇರೆ ಯಾರೂ ಇರಲಿಲ್ಲ. ನನ್ನ ಕಣ್ಣುಗಳು ಅವನ ಮುಖದಿಂದ ಸರಿಯುತ್ತಿರಲಿಲ್ಲ. ಅವನ ದೃಷ್ಟಿ ದೀಪಕ್ ಮೇಲೆ ಬಿತ್ತು. ಅವನು ಈಗ ಸ್ವಲ್ಪ ದೂರ ಹೋಗಿದ್ದನು. ಸುಭಾಷ್ ಠಾಕೂರ್ ಕೆಲವು ಹೆಜ್ಜೆ ಮುಂದೆ ಬಂದು ಅಲ್ಲೇ ನಿಂತನು. ಅವನು ದೀಪಕ್ನನ್ನು ನೋಡುತ್ತಿದ್ದ ರೀತಿ ಅವನಿಗಾಗಿ ವರ್ಷಗಳಿಂದ ಹುಡುಕುತ್ತಿರುವಂತೆ ಇತ್ತು. ನಂತರ ಅವನು ವೇಗವಾಗಿ ಮುಂದೆ ಬಂದು ದೀಪಕ್ನನ್ನು ಎತ್ತಿಕೊಂಡನು. ದೀಪಕ್ ಮೊದಲು ಸ್ವಲ್ಪ ಗಾಬರಿಯಾದನು, ಆದರೆ ಕೂಡಲೇ ಅವನ ಮಡಿಲಲ್ಲಿ ಸಹಜವಾದನು. ನಾನು ಒಂದು ಹೆಜ್ಜೆ ಮುಂದೆ ಬಂದೆ. ಏನನ್ನಾದರೂ ಹೇಳಬೇಕೆಂದುಕೊಂಡೆ, ಆದರೆ ನಾಲಿಗೆ ಏಳಲಿಲ್ಲ. ಗಾಳಿ ನಿಂತು ಹೋದಂತೆ ಭಾಸವಾಯಿತು. ಸಮಯ ನಿಂತು ಹೋದಂತೆ ಅನ್ನಿಸಿತು. ಜನರೆಲ್ಲರೂ ಚಪ್ಪಾಳೆ ತಟ್ಟುತ್ತಿದ್ದರು. ಮಕ್ಕಳು ಸಂತೋಷದಿಂದ ಕೂಗುತ್ತಿದ್ದರು. ಅಜ್ಜಿ ಫೋಟೋ ತೆಗೆಸಿಕೊಳ್ಳುವುದರಲ್ಲಿ ಬ್ಯೂಸಿಯಾಗಿದ್ದರು ಮತ್ತು ನಾನು ಕಲ್ಲಿನಂತೆ ನಿಂತುಬಿಟ್ಟಿದ್ದೆ. ನನ್ನ ಕಣ್ಣುಗಳು ಅವನ ಮುಖದಿಂದ ಸರಿಯುತ್ತಿರಲಿಲ್ಲ. ಅವನು ದೀಪಕ್ನ ಹಣೆಗೆ ಮುತ್ತಿಡುತ್ತಿದ್ದನು. ಅವನ ಬೆರಳುಗಳು ದೀಪಕ್ನ ಕೆನ್ನೆಯನ್ನು ಸವರುತ್ತಿದ್ದವು. ಅನೇಕ ವರ್ಷಗಳ ಸಂಬಂಧವಿರುವಂತೆ ಅನ್ನಿಸುತ್ತಿತ್ತು. ನಂತರ ಇದ್ದಕ್ಕಿದ್ದಂತೆ ಅವನು ದೃಷ್ಟಿ ಎತ್ತಿ ನನ್ನ ಕಡೆ ನೋಡಿದನು. ನಮ್ಮ ಕಣ್ಣುಗಳು ಸೇರಿದವು. ಒಂದು ಆಘಾತವಾಯಿತು. ಅವನು ಏನನ್ನೋ ಗುರುತಿಸಲು ಪ್ರಯತ್ನಿಸುತ್ತಿರುವಂತೆ ಭಾಸವಾಯಿತು. ಅವನಿಗೆ ಏನೋ ನೆನಪಾಗುತ್ತಿರುವಂತೆ ಅನ್ನಿಸಿತು. ನಾನು ತಕ್ಷಣ ಕಣ್ಣುಗಳನ್ನು ತಗ್ಗಿಸಿದೆ. ಎದೆಯ ಬಡಿತ ಹೆಚ್ಚಾಯಿತು. ಹಣೆಯ ಮೇಲೆ ಬೆವರು ಮೂಡಿತು. ಅವನು ಗುರುತಿಸಿದನೆ, ಈ ಮಗು ಎಂದು ಅವನಿಗೆ ಅಂದಾಜಾಯಿತೆ. ನಾನು ನನ್ನನ್ನು ತಡೆದೆ. ಇಲ್ಲ, ಇದು ಸಾಧ್ಯವಿಲ್ಲ, ಇದೆಲ್ಲ ಕಾಕತಾಳೀಯವಾಗಿರಬಹುದು. ಆದರೆ ಹೃದಯ ಬೇರೆಯದನ್ನೇ ಹೇಳುತ್ತಿತ್ತು. ಕಾರ್ಯಕ್ರಮ ಮುಗಿಯಿತು. ಅವನು ಎಲ್ಲಾ ಮಕ್ಕಳನ್ನು ಭೇಟಿಯಾಗಿದ್ದನು. ಆದರೆ ದೀಪಕ್ನನ್ನು ಅವನು ಬಹಳ ಹೊತ್ತಿನವರೆಗೆ ಎತ್ತಿಕೊಂಡಿದ್ದನು. ಹೋಗುವಾಗ ಅವನು ಅಜ್ಜಿ ಬಳಿ ಪಿಸುಮಾತಿನಲ್ಲಿ ಏನೋ ಹೇಳಿ ಹೊರಟು ಹೋದನು. ನಾನು ತಕ್ಷಣ ದೀಪಕ್ನನ್ನು ಎದೆಗೆ ಅಪ್ಪಿಕೊಂಡೆ, ಕಸಿದುಕೊಳ್ಳುವ ಭಯವಿದ್ದಂತೆ. ಅವನು ನನ್ನನ್ನು ತಬ್ಬಿಕೊಂಡು ಹೇಳಿದನು, ಅಮ್ಮ, ಆ ಅಂಕಲ್ ತುಂಬಾ ಒಳ್ಳೆಯವರು. ಅವರ ವಾಸನೆ ಅಪ್ಪನ ಹಾಗಿತ್ತು. ನನ್ನ ಹೃದಯ ಒಂದು ಕ್ಷಣ ನಿಂತು ಹೋಯಿತು. ಅಪ್ಪನ ಹಾಗಿತ್ತು. ಅವನು ತನ್ನ ತಂದೆಯನ್ನು ಎಂದಿಗೂ ಭೇಟಿಯಾಗಿಲ್ಲ, ಅವರನ್ನು ನೋಡೇ ಇಲ್ಲ. ಆದರೂ ಈ ಮಾತು ಅವನ ಮನಸ್ಸಿಗೆ ಎಲ್ಲಿಂದ ಬಂತು? ದೇವರು ಅವನ ಆತ್ಮಕ್ಕೆ ಏನಾದರೂ ಸೂಚನೆ ಕಳುಹಿಸಿದನೆ? ತಾಯಿಯ ನೋವು ಕೂಡ ಮಗುವಿನ ರಕ್ತನಾಳಗಳಿಗೆ ಇಳಿಯುತ್ತದೆಯೇ? ನಾನು ರಾತ್ರಿಯಿಡೀ ನಿದ್ದೆ ಮಾಡಲಿಲ್ಲ. ಪದೇ ಪದೇ ಸುಭಾಷ್ ಠಾಕೂರ್ ಅವರ ಮುಖ ಕಣ್ಣ ಮುಂದೆ ಬರುತ್ತಿತ್ತು. ಅದೇ ಕಣ್ಣುಗಳು, ಅದೇ ಮುಖದ ಗುರುತುಗಳು. ಅದನ್ನು ನಾನು ದೀಪಕ್ನ ಮುಖದಲ್ಲಿ ಪ್ರತಿದಿನ ನೋಡುತ್ತಿದ್ದೆ. ಹೃದಯ ಒಪ್ಪಿಕೊಳ್ಳಲು ಸಿದ್ಧವಿತ್ತು, ಆದರೆ ಮೆದುಳು ಪ್ರಶ್ನೆ ಮಾಡುತ್ತಿತ್ತು.
ಒಂದು ವೇಳೆ ಅವನು ಅವನೇ ಆಗಿದ್ದರೆ ಅವನಿಗೆ ಏನಾದರೂ ನೆನಪಿದೆಯೇ ಅಥವಾ ಇಲ್ಲವೇ? ಮತ್ತು ನೆನಪಿದ್ದರೆ ಅವನು ಏನು ಬಯಸುತ್ತಾನೆ? ಅವನು ಬರದಿದ್ದರೆ ಈ ಸೆಳೆತ, ಈ ದೃಷ್ಟಿ, ಈ ಮೌನ, ಇದೆಲ್ಲ ಏನು? ಇಂದಿನ ದಿನ ಕೇವಲ ಕಾಕತಾಳೀಯವೇ ಅಥವಾ ಜೀವನದ ಎರಡನೇ ದೊಡ್ಡ ರಹಸ್ಯ ತೆರೆದುಕೊಳ್ಳಲಿದೆಯೇ? ನಾನು ದೀಪಕ್ನನ್ನು ಎತ್ತಿಕೊಂಡೆ, ಅವನ ಹಣೆಗೆ ಮುತ್ತಿಟ್ಟೆ ಮತ್ತು ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದೆ. ಈಗ ನಾನು ಸುಮ್ಮನಿರುವುದಿಲ್ಲ. ನನ್ನ ಜೀವನವನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿದ ವ್ಯಕ್ತಿ ಅವನೇ ಆಗಿದ್ದರೆ ಈಗ ನಾನು ಅವನ ಮುಂದೆ ನಿಲ್ಲುತ್ತೇನೆ. ಪರಿಣಾಮ ಏನೇ ಆಗಲಿ, ನಾನು ಏನೇ ಸಹಿಸಬೇಕಾಗಿ ಬಂದರೂ ಸರಿ, ನನಗೆ ಸತ್ಯ ತಿಳಿಯಲೇಬೇಕು. ಈ ಭೇಟಿ ಒಂದು ಆಕಸ್ಮಿಕವಲ್ಲ. ಇದರಲ್ಲಿ ಏನೋ ರಹಸ್ಯ ಅಡಗಿದೆ. ಮತ್ತು ಈಗ ನಾನು ಅನಾಥಾಶ್ರಮದ ನೆರಳಿನಲ್ಲಿ ಅವಿತು ಬದುಕಲು ಸಾಧ್ಯವಿಲ್ಲ. ಸುಭಾಷ್ ಠಾಕೂರ್ ಅವರ ದೃಷ್ಟಿ, ಅವರ ಒಂದು ಶಬ್ದ, ದೀಪಕ್ನ ಗುರುತು, ಎಲ್ಲವೂ ನನ್ನನ್ನು ನಡುಗಿಸಿ ಎಚ್ಚರಿಸಿದ್ದವು. ನನ್ನ ಮೌನ ಈಗ ಯಾವುದಕ್ಕೂ ಕೆಲಸಕ್ಕೆ ಬರುವುದಿಲ್ಲ. ಯುದ್ಧ ಪ್ರಾರಂಭವಾಗಿತ್ತು. ಸತ್ಯದ ಹೋರಾಟ, ನ್ಯಾಯದ ಹೋರಾಟ ಮತ್ತು ತಾಯಿಯಾಗುವ ಹಕ್ಕಿನ ಹೋರಾಟ. ಸುಭಾಷ್ ಠಾಕೂರ್ ಸ್ವಲ್ಪ ಹೊತ್ತು ದೀಪಕ್ನನ್ನು ಎತ್ತಿಕೊಂಡು ನಿಂತಿದ್ದನು. ಅವನ ಕಣ್ಣುಗಳು ಸಮಯದ ಸಂಗೀತದಲ್ಲಿ ಯಾವುದೋ ನಾವಿಕನನ್ನು ಹುಡುಕುತ್ತಿರುವಂತಿದ್ದವು. ಅವನು ಮಾತನಾಡುತ್ತಿರಲಿಲ್ಲ, ನಗುತ್ತಿರಲಿಲ್ಲ. ಕೇವಲ ಮೌನವಾಗಿ ದೀಪಕ್ನ ಮುಖವನ್ನು ನೋಡುತ್ತಿದ್ದನು. ನಾನು ಸ್ವಲ್ಪ ದೂರದಲ್ಲಿ ನಿಂತಿದ್ದೆ. ಪ್ರತಿಕ್ಷಣ ನನ್ನ ಹೃದಯ ಬಾಂಬ್ನಂತೆ ಬಡಿದುಕೊಳ್ಳುತ್ತಿತ್ತು. ನನ್ನ ಹೆಜ್ಜೆಗಳು ಜಡವಾಗಿದ್ದವು. ನಾನು ಮುಂದೆ ಹೋಗಲು ಆಗುತ್ತಿರಲಿಲ್ಲ, ಹಿಂದೆ ಸರಿಯುವ ಧೈರ್ಯವೂ ಇರಲಿಲ್ಲ. ಕಣ್ಣುಗಳು ಮಂಜಾಗುತ್ತಿದ್ದವು. ಮೆದುಳಿನಲ್ಲಿ ಒಂದೇ ವಾಕ್ಯ ಪ್ರತಿಧ್ವನಿಸುತ್ತಿತ್ತು. ಅವನಿಗೆ ತಿಳಿದಿದೆ, ಕನಿಷ್ಠ ಅವನು ಏನನ್ನಾದರೂ ಅನುಭವಿಸಿದ್ದಾನೆ. ಆ ದಿನ ಅವನು ದೀಪಕ್ನ ಕೂದಲನ್ನು ಸವರುತ್ತಿದ್ದಾಗ ನಂತರ ಮೆಲ್ಲನೆ ಅವನ ಹಣೆಗೊಂದು ಮುತ್ತಿಟ್ಟನು. ಆ ಕ್ಷಣ ಬಹಳ ಜೀವಂತವಾಗಿತ್ತು. ಅದರಲ್ಲಿ ಒಬ್ಬ ತಂದೆಯ ವಾತ್ಸಲ್ಯವಿತ್ತು, ಕೋಮಲತೆಯಿತ್ತು ಮತ್ತು ಆಪ್ತತೆಯಿತ್ತು. ವರ್ಷಗಳ ಅಂತರದ ನಂತರ ಯಾರೋ ತಮ್ಮವರನ್ನು ಭೇಟಿಯಾದಂತೆ ಅನಿಸುತ್ತಿತ್ತು. ನಾನು ನನ್ನ ಬಾಯಿಂದ ಯಾವುದೇ ಚೀರಾಟ ಹೊರಬಾರದೆಂದು ತುಟಿಗಳನ್ನು ಕಚ್ಚಿಕೊಂಡೆ. ಆ ದೃಶ್ಯ ನನಗೆ ಸಹಿಸಲಾಗದಂತಾಗುತ್ತಿತ್ತು. ದೀಪಕ್ ಅವನ ಮಡಿಲಲ್ಲಿ ಸಂಪೂರ್ಣವಾಗಿ ಲಪಟಾಯಿಸಿಕೊಂಡಿದ್ದನು. ತನಗೆ ತನ್ನ ಗುರುತು ಸಿಕ್ಕಂತೆ ಅವನು ನಗುತ್ತಿದ್ದನು. ಇವನು ಜ್ವರದಲ್ಲಿ ನರಳುತ್ತಿದ್ದ ಅದೇ ಮಗು. ಇವನಿಗಾಗಿಯೇ ನಾನು ಬೀದಿಗಳಲ್ಲಿ ಕೈಚಾಚಿದ್ದೆ. ಇಂದು ಅವನು ಆ ಅಪರಿಚಿತನ ತೋಳುಗಳಲ್ಲಿ ಪರಿಪೂರ್ಣನಾಗಿ ಕಾಣುತ್ತಿದ್ದನು. ಮತ್ತು ಆ ಅಪರಿಚಿತ ಬಹುಶಃ ನನ್ನ ಅಪರಾಧಿಯಾಗಿದ್ದನು, ಬಹುಶಃ ನನ್ನ ಮಗನ ತಂದೆ. ನಂತರ ಅವನು ನನ್ನ ಕಡೆ ತಿರುಗಿದನು. ಅವನ ನೋಟ ನನ್ನ ಕಣ್ಣುಗಳಿಗೆ ತಗುಲಿತು. ಆಗ ಒಂದು ಕ್ಷಣ ಎಲ್ಲವೂ ನಿಂತಂತಾಯಿತು. ಹಳೆಯ ಕನಸೊಂದು ಕಣ್ಣ ಮುಂದೆ ಜೀವಂತವಾದಂತೆ ಆ ಕ್ಷಣವಿತ್ತು. ಅವನ ಕಣ್ಣುಗಳಲ್ಲಿ ಗೊಂದಲವಿತ್ತು. ಅವನು ಏನನ್ನೋ ಗುರುತಿಸಲು ಪ್ರಯತ್ನಿಸುತ್ತಿರುವಂತೆ ಕಾಣುತ್ತಿತ್ತು. ಹಳೆಯ ದೃಶ್ಯವೊಂದು ಅವನ ಮನಸ್ಸಿನ ಆಳದಿಂದ ಮೇಲೆ ಬರುತ್ತಿರುವಂತಿತ್ತು. ನಾನು ದೃಷ್ಟಿ ತಗ್ಗಿಸಿದೆ, ಆದರೆ ಅಷ್ಟರಲ್ಲೇ ತಡವಾಗಿತ್ತು. ಅವನು ಮುಂದೆ ಬಂದು ನನ್ನ ಹತ್ತಿರ ಬಂದನು. ದೀಪಕ್ನನ್ನು ಮೆಲ್ಲನೆ ತನ್ನ ತೋಳುಗಳಲ್ಲಿ ಹಿಡಿದುಕೊಂಡು ಸಣ್ಣ ಧ್ವನಿಯಲ್ಲಿ ಕೇಳಿದನು, ಈ ಮಗು ಎಲ್ಲಿಂದ ಬಂತು? ನನ್ನ ನಾಲಿಗೆ ತೊದಲಿಹೋಯಿತು. ನಾನು ಇದಕ್ಕೆ ತಯಾರಿರಲಿಲ್ಲ. ಎಲ್ಲವನ್ನೂ ಹೇಳಿಬಿಡಬೇಕೆಂದು ಮನಸ್ಸಾಯಿತು. ಜೋರಾಗಿ ಕೂಗಿ ಹೇಳಬೇಕೆನಿಸಿತು, ಇದು ನಿನ್ನ ಮಗ. ಅದೇ ಮಗು, ಯಾರ ತಾಯಿಯನ್ನು ನೀನು ನಿನ್ನ ನೆನಪುಗಳಿಂದ ಅಳಿಸಿ ಹಾಕಿದ್ದೆಯೋ ಅವಳ ಮಗ ಎಂದು. ಯಾರ ಗುರುತು ನಿನ್ನ ನಿರ್ಲಕ್ಷ್ಯದಲ್ಲಿ ಕಳೆದುಹೋಯಿತೋ ಅವನೇ ಇವನು. ಆದರೆ ನಾನು ಸುಮ್ಮನಿದ್ದೆ. ಒಳಗಿನಿಂದ ಒಡೆದ ಧ್ವನಿಯಲ್ಲಿ ಹೇಳಿದೆ, ಇವನಿಗೆ 3 ವರ್ಷ. ಯಾರೋ ಬಾಗಿಲಲ್ಲಿ ಬಿಟ್ಟು ಹೋಗಿದ್ದರೂ ನಾವು ಸಾಕಿಕೊಂಡೆವು. ನನ್ನ ಧ್ವನಿಯಲ್ಲಿ ನಡುಕವಿತ್ತು. ಬಹುಶಃ ಅವನು ಅದನ್ನೆಲ್ಲ ಕೇಳಿಸಿಕೊಂಡಿರಬಹುದು. ಅವನ ಕಣ್ಣುಗಳು ನನ್ನ ಮುಖದ ಮೇಲಿದ್ದವು. ಅವನು ನನ್ನ ಹಿಂಜರಿಕೆ, ನನ್ನ ಮೌನ ಮತ್ತು ನನ್ನ ಎದೆಬಡಿತವನ್ನು ಆಲಿಸುತ್ತಿರುವಂತೆ ಭಾಸವಾಯಿತು. ಅವನು ದೀಪಕ್ನ ಕಡೆ ನೋಡಿ ನಂತರ ತನ್ನ ದೃಷ್ಟಿಯನ್ನು ನನ್ನ ಮೇಲೆ ನೆಟ್ಟನು. ಪ್ರತಿಕ್ಷಣವೂ ಸ್ತಬ್ಧವಾದಂತಾಯಿತು. ನಂತರ ಅವನು ಮೆಲ್ಲನೆ ಕೇಳಿದನು, ಇವನು ಇಲ್ಲಿ ಯಾವಾಗಲಿಂದ ಇದ್ದಾನೆ? ನಾನು ಕಣ್ಣು ತಪ್ಪಿಸುತ್ತಾ ಹೇಳಿದೆ, ಸುಮಾರು 2.5 ವರ್ಷಗಳಿಂದ. ಅವನು ಸ್ವಲ್ಪ ಹೊತ್ತಿನವರೆಗೆ ಮೌನವಾಗಿದ್ದನು. ನಂತರ ದೀಪಕ್ನನ್ನು ನನ್ನ ಮಡಿಲಿಗೆ ಹಿಂತಿರುಗಿಸಿ ಒಂದು ಹೆಜ್ಜೆ ಹಿಂದೆ ಸರಿದನು. ದೀಪಕ್ ಅವನ ಮುಖವನ್ನು ಆಶ್ಚರ್ಯದಿಂದ ನೋಡಿದನು. ಇವನಿಗೆ ಈಗ ಅವನಿಂದ ದೂರವಾಗಲು ಇಷ್ಟವಿಲ್ಲದಂತೆ ಕಾಣುತ್ತಿತ್ತು. ನಾನು ದೀಪಕ್ನನ್ನು ಎದೆಯೊಳಗೆ ಅಡಗಿಸಿಕೊಂಡೆ. ನನ್ನ ಮನಸ್ಸಿನ ಚಡಪಡಿಕೆ ಹೆಚ್ಚಾಗತೊಡಗಿತು. ಸುಭಾಷ್ ರಾಥೋಡ್ ಅಜ್ಜಿಯೊಂದಿಗೆ ಮತ್ತು ಸರಸ್ವತಿ ಅವರೊಂದಿಗೆ ಮಾತನಾಡಿದರು. ನಂತರ ಅಲ್ಲಿಂದ ಹೊರಟು ಹೋದರು. ಆದರೆ ಹೋಗುವಾಗ ಅವನ ಕಣ್ಣುಗಳು ಪದೇ ಪದೇ ನನ್ನ ಕಡೆ ತಿರುಗುತ್ತಿದ್ದವು. ಏನನ್ನೋ ಹೇಳಲು ಬಯಸುವಂತೆ, ಏನನ್ನೋ ಕೇಳಲು ಬಯಸುವಂತೆ. ಆದರೆ ಅವನು ಏನೂ ಮಾತನಾಡದೆ ಅಲ್ಲಿಂದ ಹೊರಟು ಹೋದನು. ಅವನು ಹೋದ ಕೂಡಲೇ ನನ್ನ ಕಾಲುಗಳು ನಡುಗಲಾರಂಭಿಸಿದವು. ನಾನು ದೀಪಕ್ನನ್ನು ಕರೆದುಕೊಂಡು ನನ್ನ ಕೋಣೆಗೆ ಹೋದೆ. ಬಾಗಿಲು ಮುಚ್ಚಿ ನೆಲದ ಮೇಲೆ ಕುಳಿತು ಜೋರಾಗಿ ಅತ್ತುಬಿಟ್ಟೆ.
ಈಗ ನನ್ನ ಮನಸ್ಸಿನಲ್ಲಿ ಕೇವಲ ಭಯ ಮಾತ್ರವಲ್ಲದೆ ಮತ್ತೆ ಜಾಗೃತಗೊಂಡ ಆ ನೋವು ಕೂಡ ಇತ್ತು. ನನಗೆ ಆ ರಾತ್ರಿ ನೆನಪಾಯಿತು. ಆ ಕೋಣೆ, ಆ ಹರಡಿದ ಕೂದಲು. ಅವನು ಯಾರೆಂಬುದು ನನಗೆ ಈಗಲೂ ನೆನಪಿತ್ತು. ಆದರೆ ಅವನು ಎಂದಾದರೂ ಬೇಕಂತಲೇ ನನ್ನನ್ನು ಗುರುತಿಸಿದ್ದಾನೆಯೇ? ಈ ಪ್ರಶ್ನೆಗಳು ಈಗ ನನ್ನೊಳಗೆ ಚುಚ್ಚಲಾರಂಭಿಸಿದವು. ಯಾವುದೋ ಗಾಯ ನಿಧಾನವಾಗಿ ಕೊಳೆಯಲು ಶುರುವಾದಂತೆ ಅನಿಸುತ್ತಿತ್ತು. ಇದು ವಿಚಿತ್ರವಾದ ಆಕರ್ಷಣೆಯಾಗಿತ್ತು. ಒಂದು ತಿಳಿಯದ ಗುರುತು, ಒಂದು ಮೂಕ ಚಡಪಡಿಕೆ. ಮಾತುಗಳಿಲ್ಲದೆ ಬೆಳೆದ ಒಂದು ಸಂಬಂಧವಿದು. ಆದರೆ ಅವನ ಸ್ವೀಕಾರಕ್ಕೆ ಯಾವುದೇ ನೆಲೆ ಇರಲಿಲ್ಲ. ಏನಾದರೊಂದು ಖಂಡಿತವಾಗಿಯೂ ನಡೆಯಲಿದೆ ಎಂದು ನನಗೆ ತಿಳಿದಿತ್ತು. ಯಾವುದೋ ಪರದೆ ಸರಿಯಲಿದೆ. ಆದರೆ ಯಾವಾಗ ಮತ್ತು ಏನು? ಆ ಸಮಯದಲ್ಲಿ ನಾನು ಬದುಕಿರುತ್ತೇನೆಯೇ ಅಥವಾ ಮತ್ತೊಮ್ಮೆ ತುಳಿಯಲ್ಪಡುತ್ತೇನೆಯೇ? ಸುಭಾಷ್ ಠಾಕೂರ್ ಕಣ್ಣುಗಳಲ್ಲಿ ಅದೇ ಪ್ರಶ್ನೆಗಳಿದ್ದವು. ಅವು ಕಳೆದ ವರ್ಷಗಳಿಂದ ನನ್ನ ಅಸ್ತಿತ್ವವನ್ನು ಒಳಗೊಳಗೆ ತಿನ್ನುತ್ತಿದ್ದವು. ಅವನು ದೀಪಕ್ನನ್ನು ಎತ್ತಿಕೊಂಡಾಗ, ಅವನ ಮುಖವನ್ನು ಮುಟ್ಟಿದಾಗ ನನ್ನ ಹೃದಯ ನಡುಗುತ್ತಿತ್ತು. ನಾನು ಬಯಸಿದರೂ ಆ ಭಾವನೆಯಿಂದ ನನ್ನನ್ನು ನಾನು ಬೇರ್ಪಡಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಬಹುಶಃ ಇವನೇ ಆ ವ್ಯಕ್ತಿ, ಯಾರು ಅಂದು ನನ್ನ ಜೀವನವನ್ನು ಒಂದೇ ಕ್ಷಣದಲ್ಲಿ ಹಾಳು ಮಾಡಿದ್ದನೋ ಅವನೇ ಇವನು. ಅವನು ನನ್ನ ಮುಂದೆ ಮೌನವಾಗಿ ನಿಂತಿದ್ದನು. ಏನನ್ನೋ ಕೇಳಲು ಬಯಸುತ್ತಿದ್ದನು, ಆದರೆ ಶಬ್ದಗಳನ್ನು ಹುಡುಕುತ್ತಿರುವಂತೆ ಕಾಣುತ್ತಿತ್ತು. ಅವನು ಹೋದ ನಂತರ ನಾನು ಒಬ್ಬಂಟಿಯಾಗಿ ಕುಳಿತಿದ್ದೆ. ದೀಪಕ್ ಮಲಗಿದ್ದನು. ನಾನು ಅವನ ಮಲಗಿದ ಮುಖವನ್ನು ನೋಡುತ್ತಲೇ ಇದ್ದೆ. ನನ್ನ ಉಸಿರು ನಿಂತಂತಾಯಿತು. ಅದೇ ಕಣ್ಣುಗಳು, ಅದೇ ಹಣೆ, ಅದೇ ನಗು, ಎಲ್ಲವೂ ಅಚ್ಚುತ್ತಿದಂತೆ ಸುಭಾಷ್ ಠಾಕೂರ್ನಂತೆಯೇ ಇತ್ತು. ಕಾಲ ನನ್ನ ಗಾಯಗಳ ಮೇಲೆ ಮಣ್ಣು ಹಾಕಿತ್ತು. ಆದರೆ ಈಗ ಆ ಮಣ್ಣು ಹಾರಲಾರಂಭಿಸಿತ್ತು ಮತ್ತು ಅದರ ಕೆಳಗೆ ಹೂತು ಹೋಗಿದ್ದ ಸತ್ಯವು ಈಗ ಹೊರಬರಲು ಬಯಸುತ್ತಿತ್ತು. ನೆನಪುಗಳನ್ನು ಅದುಮಿಡಬಹುದು, ಆದರೆ ಅಳಿಸಲು ಸಾಧ್ಯವಿಲ್ಲ. ಆ ರಾತ್ರಿಯ ನೆನಪುಗಳು ನನ್ನ ಆತ್ಮದಲ್ಲಿ ಕಳೆದು ಹೋದಂತಿದ್ದವು. ನನ್ನ ಪಾಲಿಗೆ ಈಗ ಈ ಸತ್ಯ ಒಂದು ಉರುಳಾಗಿ ಪರಿಣಮಿಸಿತ್ತು. ಒಂದು ವೇಳೆ ಸುಭಾಷ್ ಅಲ್ಲೇ ಇದ್ದರೆ ಮತ್ತು ಅವನಿಗೆ ಏನೂ ನೆನಪಿಲ್ಲದಿದ್ದರೆ ನಾನೇನು ಮಾಡಲು ಸಾಧ್ಯ? ನನ್ನ ಬಳಿ ಯಾವುದೇ ಸಾಕ್ಷ್ಯಾಧಾರಗಳಿರಲಿಲ್ಲ. ಯಾವುದೇ ವಿಡಿಯೋ ಇಲ್ಲ, ಯಾವುದೇ ಧ್ವನಿ ಇಲ್ಲ. ಕೇವಲ ಆ ಗಾಯಗಳಿದ್ದವು ಮತ್ತು ದೀಪಕ್ ಮಾತ್ರ ದೊಡ್ಡ ಸಾಕ್ಷಿಯಾಗಿದ್ದನು. ಅವನ ಮುಖ ಪ್ರತಿದಿನ ನನ್ನೊಂದಿಗೆ ಸತ್ಯವನ್ನು ಹೇಳುತ್ತಿತ್ತು. ಆದರೆ ಈ ಸತ್ಯವನ್ನು ಪ್ರಪಂಚಕ್ಕೆ ಹೇಳಲು ಸಾಧ್ಯವೇ? ಅವನು ಇದನ್ನು ಒಪ್ಪಿಕೊಳ್ಳುವನೇ ಅಥವಾ ಬದಲಿಗೆ ನನ್ನನ್ನೇ ದೋಷಿಯನ್ನಾಗಿ ಮಾಡುವನೇ? ರಾತ್ರಿಯ ನಿಶ್ಶಬ್ದದಲ್ಲಿ ನಾನು ನನ್ನ ಮಗನನ್ನು ಎದೆಗವಚಿಕೊಂಡು ಮಲಗುತ್ತಿದ್ದೆ ಮತ್ತು ಅವನ ಹಣೆಯನ್ನು ಸವರುತ್ತಾ ಯೋಚಿಸುತ್ತಿದ್ದೆ. ಬಹುಶಃ ದೇವರು ನ್ಯಾಯಕ್ಕೆ ಒಂದು ದಾರಿಯನ್ನು ಇಟ್ಟಿರಬಹುದು. ಬಹುಶಃ ಆ ದಿನ ಬಹಳ ದೂರವಿಲ್ಲ, ಯಾವಾಗ ಸತ್ಯ ತಾನಾಗಿಯೇ ಮುಂದೆ ಬರುತ್ತದೆ. ನಾನು ನನ್ನ ಒಳಗಿನ ದೌರ್ಬಲ್ಯವನ್ನು ಶಕ್ತಿಯನ್ನಾಗಿ ಬದಲಾಯಿಸಲು ಪ್ರಾರಂಭಿಸಿದೆ. ನನ್ನನ್ನು ನಾನು ಸಂಭಾಳಿಸಿಕೊಂಡೆ. ಅನಾಥಾಶ್ರಮದಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡಲು ಶುರುಮಾಡಿದೆ. ದೀಪಕ್ ಜೊತೆ ಸಮಯ ಕಳೆಯುತ್ತಿದ್ದೆ. ಪ್ರತಿ ಬಾರಿ ಸುಭಾಷ್ ಬಂದಾಗ ನಾನು ಮಾನಸಿಕವಾಗಿ ಸಿದ್ಧವಾಗುತ್ತಿದ್ದೆ. ಎಂದಾದರೂ ನಾನು ಸತ್ಯವನ್ನು ಹೇಳಬೇಕಾಗಿ ಬಂದರೆ ನಾನು ತಲೆಬಾಗುವುದಿಲ್ಲ ಎಂದು. ಈಗ ನಾನು ನನ್ನೊಂದಿಗೆ ಸುಳ್ಳು ಹೇಳುವುದನ್ನು ನಿಲ್ಲಿಸಿದ್ದೆ. ಏಕೆಂದರೆ ಸತ್ಯದ ಅತಿದೊಡ್ಡ ನೋವು ಅದನ್ನು ಮುಚ್ಚಿಟ್ಟಿರುವುದಲ್ಲ, ಬದಲಿಗೆ ಅದನ್ನು ತಿಳಿದವರು ಯಾರೂ ಇಲ್ಲದಿರುವುದು. ಆದರೆ ಈಗ ನನಗೆ ನಂಬಿಕೆ ಬಂದಿತ್ತು. ಸುಭಾಷ್ ಠಾಕೂರ್ ನನ್ನ ಮುಂದೆ ನಿಂತು ದೀಪಕ್ನ ಮುಖದಲ್ಲಿ ತನ್ನ ಗಾಯಗಳ ನೆರಳನ್ನು ನೋಡುವ ಆ ದಿನ ಬಂದೇ ಬರುತ್ತದೆ ಎಂದು ನಾನು ಮನಸ್ಸಿನಲ್ಲಿ ಹೇಳಿಕೊಂಡೆ. ಸುಭಾಷ್ ಠಾಕೂರ್ ಈಗ ತಿಂಗಳಿಗೆ ಒಮ್ಮೆ ಬರುವುದಲ್ಲ, ವಾರಕ್ಕೊಮ್ಮೆ ಬರಲಾರಂಭಿಸಿದ್ದನು. ಆರಂಭದಲ್ಲಿ ಇದು ಮಕ್ಕಳೊಂದಿಗೆ ಸಮಯ ಕಳೆಯುವಂತೆ ಕಾಣುತ್ತಿತ್ತು. ಆದರೆ ನಿಧಾನವಾಗಿ ಅವನ ಆಸಕ್ತಿ ದೀಪಕ್ನಲ್ಲಿ ತುಸು ಹೆಚ್ಚೇ ಇದೆ ಎಂಬುದು ಸ್ಪಷ್ಟವಾಗುತ್ತಾ ಹೋಯಿತು. ಅವನು ಬಂದು ಎಲ್ಲಾ ಮಕ್ಕಳನ್ನೂ ಭೇಟಿಯಾಗುತ್ತಿದ್ದನು. ಆದರೆ ದೀಪಕ್ಗಾಗಿ ವಿಶೇಷ ಉಡುಗೊರೆಗಳನ್ನು ತರುತ್ತಿದ್ದನು. ಬಣ್ಣ ಬಣ್ಣದ ಆಟಿಕೆಗಳು, ಬೆಚ್ಚಗಿನ ಬಟ್ಟೆಗಳು, ಚಾಕೊಲೇಟ್ ಮತ್ತು ಕಥೆ ಪುಸ್ತಕಗಳು. ಅವನು ದೀಪಕ್ನನ್ನು ಎತ್ತಿಕೊಳ್ಳುತ್ತಿದ್ದನು, ಅವನೊಂದಿಗೆ ಆಡುತ್ತಿದ್ದನು, ಅವನ ನಗುವಿಗೆ ನಗುತ್ತಿದ್ದನು ಮತ್ತು ನಂತರ ನನ್ನನ್ನು ಆಳವಾದ ದೃಷ್ಟಿಯಿಂದ ನೋಡುತ್ತಿದ್ದನು. ಅಂತಹ ದೃಷ್ಟಿಯಲ್ಲಿ ಪ್ರಶ್ನೆಗಳು ಇರುತ್ತಿದ್ದವು, ಅಪನಂಬಿಕೆಯೂ ಇರುತ್ತಿತ್ತು ಮತ್ತು ಹೇಳಲಾಗದ ಗುರುತು ಕೂಡ ಇರುತ್ತಿತ್ತು. ನಾನು ನನ್ನನ್ನು ತಡೆಯಲು ಪ್ರಯತ್ನಿಸುತ್ತಲೇ ಇದ್ದೆ. ಅವನು ಎಷ್ಟು ಹತ್ತಿರ ಬರುತ್ತಿದ್ದನೋ ನಾನು ಅಷ್ಟೇ ದೂರ ಸರಿಯುತ್ತಿದ್ದೆ. ದೀಪಕ್ನನ್ನು ನನ್ನ ತೋಳುಗಳಲ್ಲಿ ಅಡಗಿಸಿಕೊಳ್ಳುತ್ತಿದ್ದೆ. ಅವನ ಮುಂದೆ ಒಂದು ಗೋಡೆಯಾಗಿ ನಿಲ್ಲುತ್ತಿದ್ದೆ. ಪ್ರತಿ ಬಾರಿಯೂ ನನಗೆ ನಾನೇ ನೆನಪಿಸಿಕೊಳ್ಳುತ್ತಿದ್ದೆ, ಬಹುಶಃ ಇವನೇ ನನ್ನ ಜೀವನವನ್ನು ಹಾಳು ಮಾಡಿದ ವ್ಯಕ್ತಿಯಾಗಿರಬಹುದು, ನನ್ನ ಪ್ರಪಂಚವನ್ನು ನಾಶ ಮಾಡಿದವನು. ನಾನು ಅವನನ್ನು ನಂಬಬಾರದು. ಆದರೆ ಮನಸ್ಸು ಮಾತನ್ನು ಕಡಿಮೆ ಕೇಳುತ್ತದೆ, ವಿಶೇಷವಾಗಿ ಎದುರಿನ ವ್ಯಕ್ತಿ ಪ್ರತಿದಿನ ಬದಲಾದಂತೆ ಕಂಡಾಗ. ಸುಭಾಷ್ ನನ್ನ ಪ್ರತಿಯೊಂದು ಮಾತನ್ನೂ ಗಮನವಿಟ್ಟು ಕೇಳುತ್ತಿದ್ದನು. ಮಕ್ಕಳ ಬಗ್ಗೆ ಕೇಳುತ್ತಿದ್ದನು ಮತ್ತು ನನ್ನ ಬಳಿಯೂ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಿದ್ದನು. ದೀಪಕ್ಗೆ ಯಾವಾಗ ಜ್ವರ ಬಂದಿತ್ತು? ಯಾವ ಔಷಧಿಯಿಂದ ಗುಣವಾಯಿತು?
ನೀನು ಎಲ್ಲಿಯವರೆಗೆ ಓದಿದ್ದೀಯಾ? ನೀನು ಇಲ್ಲಿಗೆ ಹೇಗೆ ಬಂದೆ? ನಾನು ಹೆಚ್ಚಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತ ಉತ್ತರ ನೀಡುತ್ತಿದ್ದೆ ಮತ್ತು ಉದಾಸೀನವಾಗಿರಲು ಪ್ರಯತ್ನಿಸುತ್ತಿದ್ದೆ. ಆದರೆ ಸತ್ಯವೇನೆಂದರೆ ನನ್ನೊಳಗೆ ಒಂದು ದೊಡ್ಡ ಹೋರಾಟ ನಡೆಯುತ್ತಿತ್ತು. ಅವನ ಕಣ್ಣುಗಳಲ್ಲಿ ಒಂದು ಸತ್ಯವಿತ್ತು. ಕಾಲ ಕಳೆದಂತೆ ಆಳವಾಗುವಂತಹ ಸತ್ಯ ಅದು. ಅದು ಸುಳ್ಳಿನ ಹೊರೆಯನ್ನು ಹೊರಲಾರದು. ಅವನು ನನ್ನಿಂದ ಏನನ್ನೂ ಮುಚ್ಚಿಡುತ್ತಿರಲಿಲ್ಲ. ಆದರೂ ನಾನು ಪ್ರತಿಕ್ಷಣವೂ ಎಚ್ಚರದಿಂದ ಇರುತ್ತಿದ್ದೆ. ನಾನು ನನ್ನೊಳಗೆ ಆ ಗಾಯವನ್ನು ಕಟ್ಟಿ ಇಟ್ಟಿದ್ದೆ. ಆದರೆ ಪ್ರತಿ ಭೇಟಿಯ ನಂತರ ಅದು ಸ್ವಲ್ಪ ಸ್ವಲ್ಪವೇ ತೆರೆದುಕೊಳ್ಳಲಾರಂಭಿಸಿತ್ತು. ದೀಪಕ್ ಅವನೊಂದಿಗೆ ಬೆರೆತು ಹೋಗಿದ್ದನು. ಅವನು ಅವನನ್ನು ಸುಭಾಷ್ ಅಂಕಲ್ ಎಂದು ಕರೆಯುತ್ತಿದ್ದನು ಮತ್ತು ಅವನಿಗಾಗಿ ಕೆಲವೊಮ್ಮೆ ಚಿತ್ರ ಬಿಡಿಸುತ್ತಿದ್ದನು, ಕೆಲವೊಮ್ಮೆ ಹೊಸ ಕಥೆ ಹೇಳುತ್ತಿದ್ದನು. ದೀಪಕ್ಗೆ ತಂದೆಯಿಂದ ಸಿಗಬೇಕಿದ್ದ ಪ್ರೀತಿ ಎಂದೂ ಸಿಗಲಿಲ್ಲ. ಅದು ತಾನಾಗಿಯೇ ಹರಿದು ಬಂದು ಸಿಗುತ್ತಿರುವಂತಿತ್ತು. ನನ್ನ ಪಾಲಿಗೆ ಈ ದೃಶ್ಯ ಸಹಿಸಿಕೊಳ್ಳುವಂತೆಯೂ ಇರಲಿಲ್ಲ ಮತ್ತು ತಿರಸ್ಕರಿಸುವಂತೆಯೂ ಇರಲಿಲ್ಲ. ನಾನು ಅದನ್ನು ತಡೆಯಲು ಸಾಧ್ಯವಿರಲಿಲ್ಲ ಮತ್ತು ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವಿರಲಿಲ್ಲ. ನನ್ನ ಮಗ ಈಗ ತನ್ನ ಅಪರಾಧಿಯನ್ನೇ ತಂದೆಯೆಂದು ತಿಳಿದುಕೊಂಡಿದ್ದನು. ಒಂದು ದಿನ ಸುಭಾಷ್ ನನ್ನೊಂದಿಗೆ ಹೇಳಿದನು, ಕೆಲವೊಮ್ಮೆ ಇವನು ನನ್ನದೇ ಮಗು ಎಂದು ಅನಿಸುತ್ತದೆ. ನನ್ನ ಹೃದಯ ಬಡಿತವೇ ನಿಂತು ಹೋದಂತಾಯಿತು. ನಾನು ಕಣ್ಣುಗಳನ್ನು ತಗ್ಗಿಸಿದೆ ಮತ್ತು ಏನನ್ನೂ ಹೇಳಲಿಲ್ಲ. ಆ ಕ್ಷಣ ಯಾರೋ ನನ್ನ ಎದೆಯ ಮೇಲೆ ಭಾರವಾದ ಕಲ್ಲನ್ನು ಇಟ್ಟಂತೆ ಅನಿಸಿತು. ಅವನು ಸತ್ಯವನ್ನೇ ಹೇಳುತ್ತಿದ್ದಾನೆ ಎಂದು ನನಗೆ ತಿಳಿದಿತ್ತು. ಆದರೆ ಇದು ಹೇಗೆ ಸಾಧ್ಯ? ವಿಧಿ ಅವನನ್ನು ನಾನು ವರ್ಷಗಳಿಂದ ಮುಚ್ಚಿಟ್ಟಿದ್ದ ಸತ್ಯದ ಕಡೆಗೆ ಕರೆದೊಯ್ಯುತ್ತಿದೆಯೇ? ಅಥವಾ ಇದು ಕೇವಲ ಭಾವನಾತ್ಮಕ ಭ್ರಮೆಯೇ? ಅದಕ್ಕೆ ಯಾವುದೇ ಆಧಾರವಿಲ್ಲವೇ? ಮರುದಿನ ನಾನು ದೀಪಕ್ನನ್ನು ಅವನ ಕೋಣೆಯಲ್ಲಿ ಮಲಗಿಸಿ ಸ್ವತಃ ಮೇಲ್ಛಾವಣಿಗೆ ಹೋದೆ. ಅಲ್ಲಿಂದ ಆಕಾಶ ಕಾಣುತ್ತಿತ್ತು. ಅದೇ ಆಕಾಶದ ಅಡಿಯಲ್ಲಿ ನನ್ನ ಜೀವನ ಹಾಳಾಗಿತ್ತು ಮತ್ತು ಬಹುಶಃ ಈಗ ಅದೇ ಆಕಾಶ ಹೊಸ ಆರಂಭಕ್ಕೆ ಸಾಕ್ಷಿಯಾಗಲು ಹೊರಟಿತ್ತು. ನಾನು ನನ್ನನ್ನೇ ಕೇಳಿಕೊಂಡೆ, ಒಂದು ವೇಳೆ ಅವನು ಅವನೇ ಆಗಿದ್ದರೆ ನಾನು ಅವನನ್ನು ಕ್ಷಮಿಸಬಲ್ಲೆನೆ? ಮತ್ತು ಒಂದು ವೇಳೆ ಅವನು ಅವನೇ ಆಗಿದ್ದು ಅವನಿಗೆ ಏನೂ ನೆನಪಿಲ್ಲದಿದ್ದರೆ ಅವನು ನಿಜವಾಗಿಯೂ ಅಪರಾಧಿಯೇ? ದ್ವೇಷ ಮತ್ತು ಪ್ರೀತಿಯ ನಡುವಿನ ಗೆರೆ ಈಗ ಮಸುಕಾಗಿತ್ತು. ಬಹುಶಃ ನಾನು ಸುಭಾಷ್ಗೆ ಕೇವಲ ಒಂದು ಕ್ಷಣವಾಗಿದ್ದೆ ಎಂದು ನಾನು ಯೋಚಿಸುತ್ತಿದ್ದೆ. ಆದರೆ ನನಗೆ ಅವನು ಒಂದು ಬಿರುಗಾಳಿಯಾಗಿದ್ದನು. ಬಹುಶಃ ಅವನು ಅಮಲಿನಲ್ಲಿದ್ದಿರಬಹುದು ಅಥವಾ ಎಚ್ಚರವಿಲ್ಲದೇ ಇದ್ದಿರಬಹುದು. ಈ ಆಲೋಚನೆ ನನ್ನೊಳಗಿನ ನೋವನ್ನು ಸ್ವಲ್ಪ ಕಡಿಮೆ ಮಾಡುತ್ತಿತ್ತು. ಆದರೆ ನಂತರ ಅಂತರಾತ್ಮ ಚೀರುತ್ತಿತ್ತು. ಒಂದು ವೇಳೆ ಅವನಿಗೆ ಎಲ್ಲವೂ ನೆನಪಿದ್ದು ಅವನು ಸುಮ್ಮನೆ ಮುಚ್ಚಿಡುತ್ತಿದ್ದರೆ? ಹೃದಯ ಮತ್ತು ಮೆದುಳಿನ ನಡುವೆ ಸಂಘರ್ಷವಾದಾಗ ಮೌನವೇ ದೊಡ್ಡ ಆಯುಧವಾಗುತ್ತದೆ. ನಾನು ಅದನ್ನೇ ಮಾಡಿದೆ. ಸುಭಾಷ್ ಬರುವುದನ್ನು ಸುಮ್ಮನೆ ನೋಡುತ್ತಿದ್ದೆ. ದೀಪಕ್ನನ್ನು ಅಪ್ಪಿಕೊಳ್ಳುವುದನ್ನು ನೋಡುತ್ತಿದ್ದೆ ಮತ್ತು ನಾನು ಒಳಗೊಳಗೇ ಬೇಯುತ್ತಿದ್ದೆ. ಆದರೆ ಸಮಯ ಯಾರಿಗಾಗಿಯೂ ನಿಲ್ಲುವುದಿಲ್ಲ ಮತ್ತು ಹೃದಯ ಯಾರ ಮಾತನ್ನೂ ಕೇಳುವುದಿಲ್ಲ. ಒಂದು ದಿನ ಅವನು ಬಂದಾಗ ಹೇಳಿದನು, ದೀಪಕ್ ತುಂಬಾ ವಿಶೇಷವಾಗಿದ್ದಾನೆ. ಅವನ ಮುಖದಲ್ಲಿ ಏನೋ ಇದೆ, ಅದು ನನಗೆ ಶಾಂತಿ ನೀಡುತ್ತದೆ, ಮತ್ತು ನಿನ್ನಲ್ಲಿ ಏನೋ ಇದೆ, ಅದು ನನ್ನನ್ನು ಗೊಂದಲಕ್ಕೀಡು ಮಾಡುತ್ತದೆ. ನನ್ನ ತುಟಿಗಳು ನಡುಗಿದವು. ನಾನು ಕೇವಲ ಇಷ್ಟೇ ಹೇಳಿದೆ, ಕೆಲವು ಪ್ರಶ್ನೆಗಳಿಗೆ ಉತ್ತರ ನೀಡದಿರುವುದೇ ಉತ್ತಮ. ಅವನು ತನ್ನ ದೃಷ್ಟಿಯನ್ನು ತಗ್ಗಿಸಿದನು. ಅವನು ತಾನೇ ಆ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳಲು ಬಯಸುವಂತೆ ಕಾಣುತ್ತಿತ್ತು. ಪ್ರೀತಿಯ ಬೀಜ ಹೃದಯದಲ್ಲಿ ಬಿತ್ತಲ್ಪಟ್ಟಿದೆ ಎಂದು ನನಗೆ ತಿಳಿದಿತ್ತು. ನಾನು ಎಷ್ಟೇ ನಿರಾಕರಿಸಿದರೂ, ಅವನು ಎಷ್ಟೇ ಒಪ್ಪಿಕೊಳ್ಳಲು ನಿರಾಕರಿಸಿದರೂ, ನಮ್ಮ ನಡುವೆ ಬೆಳೆಯುತ್ತಿರುವುದು ಕೇವಲ ಅನುಕಂಪವಾಗಿರಲಿಲ್ಲ. ಅದು ಯಾವುದೋ ಆಳವಾದ ಸತ್ಯದ ಮುನ್ಸೂಚನೆಯಾಗಿತ್ತು. ಸುಭಾಷ್ನ ಇರುವಿಕೆ ಈಗ ನನ್ನನ್ನು ವಿಚಲಿತಗೊಳಿಸುತ್ತಿರಲಿಲ್ಲ. ಬದಲಿಗೆ ಯಾವುದೂ ತಿಳಿಯದ ನಿರ್ಧಾರದ ಕಡೆಗೆ ತಳ್ಳುತ್ತಿತ್ತು. ನಾನು ದಿನವಿಡೀ ದೀಪಕ್ನ ಆರೈಕೆಯಲ್ಲಿ ತೊಡಗಿರುತ್ತಿದ್ದೆ. ಮಕ್ಕಳಿಗೆ ಪಾಠ ಮಾಡುತ್ತಿದ್ದೆ, ಸುಭಾಷ್ ಮತ್ತು ರಶ್ಮಿ ಜೊತೆ ಮಾತನಾಡುತ್ತಿದ್ದೆ. ಆದರೆ ಏಕಾಂತ ಬಂದಾಗ ಅವನ ಮುಖ, ಅವನ ನೆರಳುಗಳು ಮತ್ತು ಆ ಅಪೂರ್ಣ ಸತ್ಯ ಎಲ್ಲವೂ ನನ್ನೊಂದಿಗೆ ಮಲಗುತ್ತಿದ್ದವು. ಈಗ ನಾನು ಅವನ ಕಡೆಗೆ ಆಕರ್ಷಿತಳಾಗುತ್ತಿದ್ದೆ ಮತ್ತು ಹೃದಯ ಹೇಳುತ್ತಿತ್ತು, ಅವನೇ ಆಗಿದ್ದರೆ ಒಂದು ಅವಕಾಶ ಕೊಡು ಎಂದು. ಬಹುಶಃ ಅವನು ಒಡೆದು ಹೋಗಿರಬಹುದು. ಬಹುಶಃ ಅವನು ತನ್ನ ಗತಕಾಲದ ಭಾರವನ್ನು ಹೊತ್ತು ತಿರುಗುತ್ತಿರಬಹುದು. ಪ್ರೀತಿಯ ಬೀಜ ಈಗ ಮಣ್ಣಿನಲ್ಲಿ ಬೇರು ಬಿಡಲಾರಂಭಿಸಿತ್ತು ಮತ್ತು ನನ್ನ ಹೃದಯದಲ್ಲಿ ಏಳುತ್ತಿದ್ದ ಆ ಅಲೆಗಳನ್ನು ನಾನು ಅನುಭವಿಸುತ್ತಿದ್ದೆ. ನಾನು ಮೌನದಲ್ಲಿ ಅವನ ನೋಟದಿಂದ ತಪ್ಪಿಸಿಕೊಳ್ಳಲು ಬಯಸುತ್ತಿದ್ದೆ. ಆದರೆ ಅವನು ನನ್ನ ಮೌನದಲ್ಲಿ ಅಡಗಿರುವ ಬಿರುಗಾಳಿಯನ್ನು ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದಿಕೊಳ್ಳುತ್ತಿದ್ದನು. ಒಂದು ದಿನ ಅವನು ನಿಂತು ಹೇಳಿದನು, ನಿನ್ನ ಮೌನದಲ್ಲಿ ಒಂದು ಚೀರಾಟ ಅಡಗಿದೆ. ಹೇಳು, ಏನು ಮುಚ್ಚಿಡುತ್ತಿದ್ದೀಯಾ? ನನ್ನ ಹೃದಯ ಪಕ್ಕೆಲುಬುಗಳಲ್ಲಿ ಬಂಧಿಯಾದಂತಾಯಿತು. ನಾನು ದೀರ್ಘವಾಗಿ ಉಸಿರಾಡಿದೆ. ಕಣ್ಣು ಮುಚ್ಚಿದೆ. ತುಟಿಗಳು ಚಲಿಸಿದವು. ಆದರೆ ಯಾವುದೇ ಶಬ್ದ ಹೊರಬರಲಿಲ್ಲ. ಸತ್ಯ ನನ್ನ ನಾಲಿಗೆಯ ಮೇಲೆ ಬಂದು ನಿಂತಿತು. ಆದರೆ ಹೊರಗೆ ಬರಲಾಗಲಿಲ್ಲ.
ನಾನು ಎಲ್ಲವನ್ನೂ ಹೇಳಿಬಿಡಲು ಬಯಸಿದ್ದೆ. ಚೀರಾಡಿ ಹೇಳಬೇಕೆನಿಸಿತು, ಈ ಮಗು ಅವನದೇ ಎಂದು. ಅದೇ ಮಗು ಯಾರನ್ನು ಅವನು ತಿಳಿಯದೆ ನನ್ನ ಗರ್ಭದಲ್ಲಿ ಬಿಟ್ಟಿದ್ದನೋ ಅವನೇ ಇವನು. ಅದೇ ರಹಸ್ಯ, ಅದನ್ನು ಬಹುಶಃ ಅವನು ಮರೆತು ಹೋಗಿರಬಹುದು ಮತ್ತು ನಾನು ಪ್ರತಿದಿನ ಅದನ್ನು ಬದುಕುತ್ತಿದ್ದೇನೆ. ಆದರೆ ನನ್ನ ನಾಲಿಗೆ ಭಯ ಮತ್ತು ನಾಚಿಕೆಯಿಂದ ಬಿಗಿದು ಹೋದಂತಿತ್ತು. ಒಂದು ವೇಳೆ ನಾನು ಸತ್ಯ ಹೇಳಿದ್ದರೆ ಏನಾಗುತ್ತಿತ್ತು? ಅವನು ಒಬ್ಬ ಪ್ರತಿಷ್ಠಿತ ರಾಜಕಾರಣಿ, ದೇಶದ ಗೌರವಾನ್ವಿತ ಮುಖ. ಅವನು ಒಪ್ಪಿಕೊಳ್ಳುತ್ತಿದ್ದನೆ ಮತ್ತು ಒಂದು ವೇಳೆ ಒಪ್ಪಿಕೊಂಡರೂ ಈ ಪ್ರಪಂಚ ನನ್ನನ್ನು ಸುಮ್ಮನೆ ಬಿಡುತ್ತಿತ್ತೆ? ನನ್ನ ಮಗನ ತಲೆಯಿಂದ ಸೂರು ಕಸಿದುಕೊಳ್ಳುವ ಆ ಬಿರುಗಾಳಿಯಿಂದ ನಾನು ಅವನನ್ನು ಉಳಿಸಲು ಸಾಧ್ಯವಾಗುತ್ತಿತ್ತೆ? ಇದೇ ಪ್ರಶ್ನೆ ನನ್ನ ಚೀರಾಟವನ್ನು ಪ್ರತಿ ಬಾರಿಯೂ ಒಳಗೆ ಅದುಮಿಡುತ್ತಿತ್ತು. ಅವನು ನನ್ನ ಕಣ್ಣುಗಳಲ್ಲಿ ನೋಡಿ ಹೇಳಿದನು, ನೀನು ನನಗೆ ಹೊರೆಯಲ್ಲ. ಆ ಹೊರೆಯನ್ನು ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ನಾನು ದೃಷ್ಟಿ ತಗ್ಗಿಸಿದೆ. ಏನೂ ಕೇಳಿಸದಂತೆ ಸುಮ್ಮನಿದ್ದೆ. ಕೆಲವು ದಿನಗಳ ನಂತರ ಅವನು ಮತ್ತೆ ಅನಾಥಾಶ್ರಮಕ್ಕೆ ಬಂದನು. ಮಕ್ಕಳ ಜೊತೆ ಕುಳಿತನು. ಅವರ ಮಾತುಗಳನ್ನು ಕೇಳಿದನು. ತಮಾಷೆ ಮಾಡುತ್ತಾ ದೀಪಕ್ನನ್ನು ಎತ್ತಿಕೊಂಡನು ಮತ್ತು ನಂತರ ನಗುತ್ತಾ ಹೇಳಿದನು, ನೀನು ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕೆಂದು ನಾನು ಬಯಸುತ್ತೇನೆ. ನಿನ್ನಂತಹ ಸತ್ಯವಂತಿಕೆ ತುಂಬಾ ಕಡಿಮೆ ಜನರಲ್ಲಿ ಇರುತ್ತದೆ. ಶಾಲಾ ದಾಖಲಾತಿ ಎಲ್ಲಾ ಖರ್ಚುಗಳನ್ನು ನಾನೇ ಭರಿಸುತ್ತೇನೆ. ನಾನು ನಿರಾಕರಿಸಬೇಕೆಂದು ಮನಸ್ಸಾಯಿತು. ಫೈಲನ್ನು ಹಿಂತಿರುಗಿಸಿ ನಾನು ನಿನ್ನ ಯಾವುದೇ ಉಪಕಾರದ ಹಂಗಿನಲ್ಲಿಲ್ಲ ಎಂದು ಹೇಳಬೇಕೆನಿಸಿತು. ಆದರೆ ಅವನು ಹೇಳದೆ ಹೇಳಿ ಹೋದ ಆ ಮಾತು ನನ್ನ ಹೆಜ್ಜೆಗಳನ್ನು ತಡೆದಿತು. ಅವನ ಮಾತುಗಳಲ್ಲಿ ಅದೇ ಕೋಮಲತೆ ಇತ್ತು, ಅದು ಪಶ್ಚಾತ್ತಾಪದಿಂದ ಹುಟ್ಟುತ್ತದೆ. ಅವನು ಪದೇ ಪದೇ ನನ್ನ ಹತ್ತಿರ ಬರುತ್ತಿದ್ದನು ಮತ್ತು ನಾನು ಎಷ್ಟೇ ದೂರ ಓಡಿದರೂ ಆ ಅಂತರ ಮತ್ತೆ ಕಡಿಮೆಯಾಗುತ್ತಿತ್ತು. ನಾನು ಆ ಪ್ರಸ್ತಾಪವನ್ನು 1 ವಾರ ಮುಂದೂಡಿದೆ. ರಾತ್ರಿಗಳು ಯೋಚಿಸುತ್ತಲೇ ಕಳೆಯತೊಡಗಿದವು. ದೀಪಕ್ ಮಲಗುತ್ತಿದ್ದನು. ಅವನ ಹಣೆ ಚುಂಬಿಸಿ ನಾನು ನನ್ನನ್ನೇ ಪ್ರಶ್ನಿಸಿಕೊಳ್ಳುತ್ತಿದ್ದೆ. ಒಂದು ವೇಳೆ ನಾನು ಅವನ ಹತ್ತಿರ ಹೋದರೆ ನನ್ನ ಗಾಯಗಳನ್ನು ಮತ್ತೆ ತೆರೆಯಲು ನಾನು ಸಿದ್ಧಳಿದ್ದೇನೆಯೇ? ನಾನು ಅವನನ್ನು ಕ್ಷಮಿಸಬಲ್ಲೆನೆ? ನಾನು ಈ ಅಪಾಯವನ್ನು ತೆಗೆದುಕೊಳ್ಳಬಹುದೇ? ನಾಳೆ ಸತ್ಯ ತಿಳಿದರೆ ಅವನು ನನ್ನನ್ನೂ ಮತ್ತು ಈ ಮಗುವನ್ನು ಬಿಟ್ಟು ಹೋಗುವನೇ? ಆದರೆ ಬದುಕು ತಾನೇ ಯಾವುದೋ ನಿರ್ಧಾರ ತೆಗೆದುಕೊಂಡಂತಿತ್ತು. ಇದ್ದಕ್ಕಿದ್ದಂತೆ ದೀಪಕ್ಗೆ ವಿಪರೀತ ಜ್ವರ ಬಂತು. ನಾವು ಆಸ್ಪತ್ರೆಗೆ ಹೋಗಬೇಕಾಯಿತು. ಔಷಧಿಗಳು ತುಂಬಾ ದುಬಾರಿಯಾಗಿದ್ದವು. ನಾನು ಔಷಧಿ ಅಂಗಡಿಯ ಬಾಗಿಲಲ್ಲಿ ನಿಂತು ಸಾಲ ಕೇಳಲಾರಂಭಿಸಿದೆ. ಆದರೆ ಅಂಗಡಿಯವನು ನಿರಾಕರಿಸಿದನು. ನನ್ನ ಕಣ್ಣುಗಳಿಂದ ನೀರು ಹರಿಯಲಾರಂಭಿಸಿತು. ಆಗಲೇ ಒಂದು ಗಾಡಿ ಬಂದು ನಿಂತಿತು. ಬಾಗಿಲು ತೆರೆಯಿತು. ಸುಭಾಷ್ ಹೊರಗೆ ಬಂದನು ಮತ್ತು ಕೇವಲ ಇಷ್ಟೇ ಕೇಳಿದನು, ಏನಾಯಿತು? ನಾನು ಏನೂ ಹೇಳಲಾಗಲಿಲ್ಲ. ಅವನು ನನ್ನ ಕೈಯಿಂದ ಚೀಟಿ ತೆಗೆದುಕೊಂಡನು, ಔಷಧಿ ತಂದನು ಮತ್ತು ದೀಪಕ್ನನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡು ವಾರ್ಡ್ಗೆ ಕರೆದೊಯ್ದನು. ಅದೇ ಕ್ಷಣ ನನ್ನ ಪ್ರಪಂಚ ಅಲ್ಲಾಡಿಹೋಯಿತು. ಯಾರನ್ನು ನಾನು ಕ್ರೂರಿ ಎಂದು ತಿಳಿದಿದ್ದೆನೋ ಅವನು ಇಂದು ನನ್ನ ಅತಿದೊಡ್ಡ ಗಾಯಕ್ಕೆ ಆಸರೆಯಾಗಿದ್ದನು. ನಾನು ಮನಸ್ಸಿನಲ್ಲಿ ಹೇಳಿಕೊಂಡೇ, ಹೌದು, ಇವನು ಅವನೇ. ಆದರೆ ಈಗ ಬಹುಶಃ ಮೊದಲಿನಂತಿಲ್ಲ. ಬಹುಶಃ ಸಮಯ ಅವನನ್ನು ಬದಲಾಯಿಸಿದೆ. ಈಗ ಅವನು ಶಿಕ್ಷೆಗೆ ಅಲ್ಲ, ಬದಲಿಗೆ ಉತ್ತರಕ್ಕೆ ಅರ್ಹನಾಗಿದ್ದಾನೆ. ನಾನು ಕೆಲಸವನ್ನು ಒಪ್ಪಿಕೊಂಡೆ. ಈಗ ಅವನು ನನ್ನೊಂದಿಗೆ ಒಂದೇ ಕಚೇರಿಯಲ್ಲಿ ಕುಳಿತುಕೊಳ್ಳುತ್ತಿದ್ದನು. ಫೈಲ್ಗಳನ್ನು ನೋಡುತ್ತಿದ್ದನು, ಸಲಹೆ ನೀಡುತ್ತಿದ್ದನು. ನನ್ನ ಮಾತುಗಳನ್ನು ಕೇಳುತ್ತಿದ್ದನು, ಆದರೆ ಏನೂ ಹೇಳುತ್ತಿರಲಿಲ್ಲ. ಆದರೆ ಅವನ ಕಣ್ಣುಗಳಲ್ಲಿ ಈಗಲೂ ಅದೇ ಪ್ರಶ್ನೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ನೀನು ನನಗೆ ಸತ್ಯವನ್ನು ಹೇಳುತ್ತೀಯಾ? ಮತ್ತು ನನ್ನ ಮೌನ ಅವನ ಮುಂದೆ ಕುಳಿತು ತಾನೇ ನಾಚಿಕೆಪಡುವಂತಾಗುತ್ತಿತ್ತು. ನಾವು ಪ್ರತಿದಿನ ಜೊತೆಯಾಗಿ ಕೆಲಸ ಮಾಡುತ್ತಿದ್ದೆವು. ದಿನಗಳುರುಳಿದವು ಮತ್ತು ನಮ್ಮ ನಡುವಿನ ಸನಿಹ ಹೆಚ್ಚುತ್ತಾ ಹೋಯಿತು. ಅವನು ನನ್ನ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆಯೂ ಕಾಳಜಿ ವಹಿಸುತ್ತಿದ್ದನು. ನನಗಾಗಿ ಚಹಾ ಮಾಡಿಸುತ್ತಿದ್ದನು. ನಾನು ಅವನ ಟ್ಯೂಷನ್ ವ್ಯವಸ್ಥೆಯನ್ನು ನಾನೇ ನೋಡಿಕೊಳ್ಳುತ್ತಿದ್ದೆ ಮತ್ತು ಅವನು ನನ್ನ ದಣಿದ ಕಣ್ಣುಗಳಲ್ಲಿ ನೆಮ್ಮದಿ ತುಂಬಲು ಪ್ರಯತ್ನಿಸುತ್ತಿದ್ದನು. ಅವನು ನನ್ನೊಂದಿಗೆ ಹೇಳುತ್ತಿದ್ದನು, ನಿನ್ನ ಕಣ್ಣುಗಳಲ್ಲಿ ನನಗೆ ಆ ನೋವು ಕಾಣುತ್ತದೆ. ಅದು ನನ್ನನ್ನೇ ನಾಚಿಕೆ ಪಡುವಂತೆ ಮಾಡುತ್ತದೆ. ನನಗೆ ಅರ್ಥವಾಗುತ್ತಿರಲಿಲ್ಲ ಅವನು ಏಕೆ ಹೀಗೆ ಹೇಳುತ್ತಿದ್ದಾನೆ ಎಂದು. ಅವನ ಪ್ರತಿಯೊಂದು ಮಾತು ನನ್ನೊಳಗೆ ಅಡಗಿರುವ ಸತ್ಯಕ್ಕೆ ಧ್ವನಿ ನೀಡಲು ಪ್ರಯತ್ನಿಸುತ್ತಿತ್ತು. ಆದರೂ ನನ್ನ ತುಟಿಗಳು ಈಗಲೂ ಮೌನವಾಗಿದ್ದವು. ನಾನು ನನ್ನನ್ನು ನಿಧಾನವಾಗಿ ಬದಲಾಗುವುದನ್ನು ನೋಡಿದೆ. ನಾನು ಮೊದಲಿನಷ್ಟು ಅಪನಂಬಿಕೆಯಿಂದ ಇರಲಿಲ್ಲ. ಈಗ ಅವನು ಕೇವಲ ನನ್ನ ಗತಕಾಲದ ಕತ್ತಲ ರಾತ್ರಿಯ ನೆರಳಾಗಿ ಉಳಿದಿರಲಿಲ್ಲ. ಅವನು ಈಗ ನನ್ನ ವರ್ತಮಾನದ ಒಂದು ಭಾಗವಾಗಿದ್ದನು. ಅದರಲ್ಲಿ ನನಗೆ ದೀಪಕ್ನ ಸುರಕ್ಷಿತ ಮತ್ತು ಉಜ್ವಲ ಭವಿಷ್ಯ ಕಾಣಲಾರಂಭಿಸಿತ್ತು. ಆ ಸತ್ಯವನ್ನು ನಾನು ಈಗ ಒಪ್ಪಿಕೊಳ್ಳಲು ಬಯಸುತ್ತಿದ್ದೆ. ಆದರೆ ಇನ್ನೂ ಏನೋ ನನ್ನನ್ನು ತಡೆಯುತ್ತಿತ್ತು. ಬಹುಶಃ ಸತ್ಯ ಹೇಳಿದರೆ ಎಲ್ಲವೂ ಕಸಿದುಕೊಳ್ಳಬಹುದೆಂಬ ಶಂಕೆ. ಒಂದು ವೇಳೆ ಮತ್ತೆ ನಾನೇ ದೋಷಿಯಾಗುವೆನೇ ಎಂಬ ಭಯ. ಅನುಕಂಪ ಸಿಗಲಿಕ್ಕಿಲ್ಲ ಎಂಬ ಭಯ.
ಈಗ ಹೃದಯಕ್ಕೆ ದ್ವೇಷಕ್ಕಿಂತ ಪ್ರೀತಿಯಲ್ಲಿ ಆಸಕ್ತಿ ಹೆಚ್ಚಾಗುತ್ತಿತ್ತು. ಮತ್ತು ಇದೇ ಪ್ರೀತಿ ಆ ಬೀಜವಾಗಿತ್ತು. ಅದನ್ನು ಅವನು ತಿಳಿಯದೆಯೇ ನನ್ನ ಹೃದಯದ ಮಣ್ಣಿನಲ್ಲಿ ಬಿತ್ತಿದ್ದನು. ಮತ್ತು ಅದು ಈಗ ಮೌನವಾಗಿ ಮೊಳಕೆಯೊಡೆಯುತ್ತಿತ್ತು. ಅದು ಅವನಿಗೂ ತಿಳಿದಿತ್ತು, ನನಗೂ ತಿಳಿದಿತ್ತು. ಆದರೆ ಕೆಲವು ಸತ್ಯಗಳನ್ನು ಬಾಯಿಗೆ ತರುವ ಮೊದಲು ಹೃದಯವನ್ನು ಸಿದ್ಧಪಡಿಸಬೇಕಾಗುತ್ತದೆ. ಮತ್ತು ನಾನು ಇನ್ನೂ ಅದೇ ತಯಾರಿಯಲ್ಲಿ ತೊಡಗಿದ್ದೆ. ಒಂದು ದಿನ ಎಲ್ಲವೂ ಬದಲಾಗುವಂತಿತ್ತು. ಕಚೇರಿಯ ಕೆಲಸ ಸ್ವಲ್ಪ ಹೆಚ್ಚಾಗಿತ್ತು. ಫೈಲ್ಗಳ ರಾಶಿ, ಮಕ್ಕಳ ರೆಕಾರ್ಡ್ಗಳು, ಸೂಚನೆಗಳ ರಿಜಿಸ್ಟರ್ಗಳು ಎಲ್ಲವನ್ನೂ ನಿಭಾಯಿಸಬೇಕಿತ್ತು. ಅದೇ ದಿನ ಅಜ್ಜಿ ಹೇಳಿದರು, ಈ ಹಳೆಯ ಕಪಾಟನ್ನು ಸ್ವಚ್ಛಗೊಳಿಸು. ವರ್ಷಗಳ ಹಳೆಯ ರೆಕಾರ್ಡ್ ಇದೆ, ಬಹುಶಃ ಏನಾದರೂ ಕೆಲಸಕ್ಕೆ ಬರಬಹುದು. ನಾನು ತೋಡು ಏರಿಸಿ ಹಳೆಯ ಕಾಗದಗಳ ರಾಶಿಯನ್ನು ಹುಡುಕಲು ಪ್ರಾರಂಭಿಸಿದೆ. ಫೈಲ್ಗಳು ನೇರವಾಗಿದ್ದವು. ಹಲವು ಕಡೆ ಚಹಾದ ಕಲೆಗಳಿದ್ದವು. ಕೆಲವು ಹಾಳೆಗಳು ಮಡಚಿಕೊಂಡಿದ್ದವು ಮತ್ತು ಕೆಲವು ಹಾಳೆಗಳ ಶಾಯಿ ಮಸುಕಾಗಿತ್ತು. ಒಂದು ಗಾಢ ನೀಲಿ ಬಣ್ಣದ ಫೈಲ್ ಇತ್ತು. ಅದರ ಮೇಲೆ ಯಾವುದೋ ಹಳೆಯ ಉದ್ಯೋಗಿಯ ಹೆಸರು ಬರೆಯಲಾಗಿತ್ತು. ಫೈಲ್ ತೆರೆಯುವಾಗ ನಾನೇನೂ ವಿಶೇಷವಾಗಿ ಯೋಚಿಸಿರಲಿಲ್ಲ. ಆದರೆ ಕೆಲವು ಹಾಳೆಗಳನ್ನು ತಿರುಗಿಸಿದ ನಂತರ ಒಂದು ಬಿಳಿ ಲಕೋಟೆ ಸಿಕ್ಕಿತು. ಅದರ ಮೇಲೆ ದಪ್ಪ ಅಕ್ಷರಗಳಲ್ಲಿ ಗೌಪ್ಯ, ಕೇವಲ ರೆಕಾರ್ಡ್ಗಾಗಿ ಎಂದು ಬರೆಯಲಾಗಿತ್ತು. ನನ್ನ ಹೃದಯ ವೇಗವಾಗಿ ಬಡಿದುಕೊಳ್ಳಲಾರಂಭಿಸಿತು. ಆದರೆ ನಾನು ನಿಲ್ಲದೆ ಲಕೋಟೆಯನ್ನು ತೆರೆದೆ. ಒಳಗೆ 3 ಹಾಳೆಗಳಿದ್ದವು. ಮೊದಲ ಹಾಳೆ ಜೆನೆಟಿಕ್ ನ್ಯೂಕ್ಲಿಕ್ ಆಸಿಡ್ ಡಿಎನ್ಎ ವರದಿಯ ಔಪಚಾರಿಕ ರಸೀದಿ. ಎರಡನೆಯದು ವರದಿಯ ಸಾರಾಂಶ ಮತ್ತು ಮೂರನೆಯದು ಅದರ ವಿವರವಾದ ಮಾಹಿತಿ. ನಾನು ಕಣ್ಣುಗಳ ಮೇಲೆ ಒತ್ತಡ ಹಾಕಿ ವರದಿಯ ಮೊದಲ ಭಾಗವನ್ನು, ಆದರೆ ಅದರಲ್ಲಿ ಬರೆಯಲಾಗಿತ್ತು ದೀಪಕ್ ಮಗುವಿನ ಗುರುತು. ತಂದೆ ಸುಭಾಷ್ ಠಾಕೂರ್. ಫಲಿತಾಂಶ 99.9% ಹೊಂದಿಕೆಯಾಗುತ್ತದೆ. ಇದನ್ನು ದೃಢೀಕರಿಸಲಾಗಿದೆ. ನನ್ನ ಕೈಗಳು ನಡುಗಲು ಪ್ರಾರಂಭಿಸಿದವು. ಇಡೀ ಪ್ರಪಂಚದ ಶಬ್ದಗಳು ಇದ್ದಕ್ಕಿದ್ದಂತೆ ನಿಂತುಹೋದಂತೆ ಭಾಸವಾಯಿತು. ಕೋಣೆ ಶಾಂತವಾಗಿರಲಿಲ್ಲ. ಆದರೆ ನನ್ನೊಳಗೆ ಎಲ್ಲವೂ ಮೌನದಲ್ಲಿ ಮುಳುಗಿತ್ತು. ಆ ಕಾಗದ ನನ್ನ ಕೈಯಲ್ಲಿಲ್ಲ, ಬದಲಿಗೆ ನನ್ನ ಆತ್ಮದಲ್ಲಿ ನಡುಗುತ್ತಿತ್ತು. ಆ ಪದಗಳು ನನ್ನೊಳಗೆ ಪ್ರತಿಧ್ವನಿಸಲು ಪ್ರಾರಂಭಿಸಿದವು. ಉಸಿರಾಡುವುದು ಕಷ್ಟವಾಯಿತು. ನಾನು ಕುಳಿತರೆ ಬಹುಶಃ ಬಿದ್ದುಬಿಡಬಹುದು ಎಂದು ಅನ್ನಿಸಿತು. ನಾನು ನೆಲದ ಮೇಲೆ ಕುಳಿತೆ. ತಣ್ಣನೆಯ ನೆಲವು ನನ್ನ ಮರಗಟ್ಟಿದ ಕಾಲುಗಳಿಗೆ ಆಧಾರ ನೀಡಿತು. ಆಗ ಇದು ಸತ್ಯ ಎಂದು ತಿಳಿಯಿತು. ಯಾವ ವ್ಯಕ್ತಿ ವರ್ಷಗಳಿಂದ ನನ್ನ ಮನಸ್ಸಿನಲ್ಲಿ ನೆಲೆಸಿದ್ದನೋ ಈಗ ಕಾಗದದ ಮೇಲೆ ಬರೆದ ಸತ್ಯವಾಗಿ ನನ್ನ ಕಣ್ಣ ಮುಂದೆ ಇದ್ದನು. ದೀಪಕ್ ಸುಭಾಷ್ ಠಾಕೂರ್ ಅವರ ಮಗನಾಗಿದ್ದನು. ಮತ್ತು ವಾರಕ್ಕೊಮ್ಮೆ ನನ್ನ ಮಗನನ್ನು ಭೇಟಿಯಾಗಲು ಬರುತ್ತಿದ್ದ ಆ ಮನುಷ್ಯ, ಅವನ ನಗುವನ್ನು ನೋಡಿ ಹೆಮ್ಮೆಯಿಂದ ನಗುತ್ತಿದ್ದವನು ಅವನೇ ಅವನ ನಿಜವಾದ ತಂದೆಯಾಗಿದ್ದನು. ನನ್ನ ಮನಸ್ಸಿನಲ್ಲಿ ಒಂದರ ನಂತರ ಒಂದರಂತೆ ಪ್ರಶ್ನೆಗಳು ಏಳಲಾರಂಭಿಸಿದವು. ಆ ರಾತ್ರಿ, ಆ ನೆನಪುಗಳು, ಆ ಮಾದಕತೆ, ಮಂಜಿನಂತೆ ಗೋಚರಿಸುತ್ತಿದ್ದ ಆ ನೆರಳು ಈಗ ಒಂದು ಚಿತ್ರವಾಗಿ ಮಾರ್ಪಟ್ಟಿತ್ತು. ಮತ್ತು ಆ ಚಿತ್ರದ ಕೆಳಗೆ ಒಂದು ಹೆಸರು ದಾಖಲಾಗಿತ್ತು, ಸುಭಾಷ್ ಠಾಕೂರ್. ನನ್ನೊಳಗೆ ಗದ್ದಲ ಏಳಲಾರಂಭಿಸಿತು. ನಾನು ಗೋಡೆಯ ಆಧಾರ ಪಡೆದು ನಿಂತು ಆ ಕಾಗದಗಳನ್ನು ಮತ್ತೆ ಓದಿದೆ. ಬಹುಶಃ ಏನಾದರೂ ತಪ್ಪಿರಬಹುದು. ಬಹುಶಃ ಯಾರಾದರೂ ಸುಳ್ಳು ಫಲಿತಾಂಶವನ್ನು ಸಿದ್ಧಪಡಿಸಿರಬಹುದು. ಬಹುಶಃ ಇದು ಯಾವುದೋ ಪಿತೂರಿಯ ಭಾಗವಾಗಿರಬಹುದು. ಆದರೆ ಪ್ರತಿಯೊಂದು ಸಂಖ್ಯೆ, ಪ್ರತಿಯೊಂದು ಸಹಿ, ಪ್ರತಿಯೊಂದು ಮುದ್ರೆ ಎಲ್ಲವೂ ಸತ್ಯವಾಗಿತ್ತು. ಮತ್ತು ಈ ಫೈಲ್ ಕಚೇರಿಯ ಹಳೆಯ ಕಪಾಟಿನಲ್ಲಿ ಏಕೆ ಇತ್ತು? ಈ ವರದಿಯನ್ನು ಯಾರು ಮಾಡಿಸಿದ್ದು? ಯಾವಾಗ? ಹೇಗೆ? ನನಗೆ ಅನ್ನಿಸಿತು, ಬಹುಶಃ ಸಂಶಯದ ಆಧಾರದ ಮೇಲೆ ಯಾರೋ ಉದ್ಯೋಗಿ ಖಾಸಗಿಯಾಗಿ ಈ ತಪಾಸಣೆ ಮಾಡಿಸಿರಬಹುದು. ಬಹುಶಃ ಅವನು ಸತ್ಯವನ್ನು ತಲುಪಲು ಬಯಸಿದ್ದಿರಬಹುದು. ಆದರೆ ಅವನಲ್ಲಿ ಧೈರ್ಯವಿರಲಿಲ್ಲ ಮತ್ತು ಅವನು ಈ ರಹಸ್ಯವನ್ನು ಫೈಲ್ಗಳಲ್ಲಿ ಹೂತು ಹಾಕಿದನು. ನಾನು ಫೈಲ್ ಅನ್ನು ಕೈಯಲ್ಲಿ ಹಿಡಿದು ದೀರ್ಘಕಾಲದವರೆಗೆ ಯೋಚಿಸುತ್ತಲೇ ಇದ್ದೆ. ಸುಭಾಷ್ನ ವಿಷಯದಲ್ಲಿ ಏನು ಮಾಡಲಿ? ಅವನಿಗೆ ಹೇಳಲೇ? ಅವನನ್ನು ಪ್ರಶ್ನಿಸಲೇ? ಅಥವಾ ನೀನು ನನ್ನಿಂದ ಎಲ್ಲವನ್ನೂ ಮುಚ್ಚಿಟ್ಟಿದ್ದೆ ಎಂದು ಅವನ ಮೇಲೆ ಕೂಗಾಡಲೇ? ಅಥವಾ ಅವನ ಮುಖದ ಮೇಲೆ ಮೂಡುವ ಆ ಅಜ್ಞಾನವು ನಿಜವಾಗಿಯೂ ಸತ್ಯವಾಗಿತ್ತೇ? ಯಾವ ವ್ಯಕ್ತಿ ಪದೇ ಪದೇ ದೀಪಕ್ನ ಸ್ಪರ್ಶದಲ್ಲಿ ತನ್ನ ಕಳೆದುಹೋದ ಗುರುತನ್ನು ಹುಡುಕುತ್ತಿದ್ದನೋ ಅವನು ನಿಜವಾಗಿಯೂ ಅನಜಾನ ಆಗಿದ್ದನೇ? ಇದೆಲ್ಲವೂ ಒಂದು ಆಟವಾಗಿತ್ತೇ? ನಾನು ಒಳಗಿನಿಂದ ಮುರಿದು ಹೋಗಿದ್ದೆ. ಯಾವ ಮನುಷ್ಯನಿಗಾಗಿ ನನ್ನ ಹೃದಯ ನಿಧಾನವಾಗಿ ಮೃದುತ್ವವನ್ನು ಅನುಭವಿಸಲು ಪ್ರಾರಂಭಿಸಿತ್ತೋ, ಯಾರ ಬಗ್ಗೆ ದ್ವೇಷದ ಬದಲು ಒಂದು ಬಾಂಧವ್ಯವನ್ನು ಅನುಭವಿಸಲು ಪ್ರಾರಂಭಿಸಿತ್ತೋ, ಅವನೇ ನನ್ನ ನೋವಿನ ಮೂಲವಾಗಿದ್ದನು. ಮತ್ತು ಈಗ ಅವನೇ ನನ್ನ ಮಗುವಿನ, ನನ್ನ ದೀಪಕ್ನ ಜನ್ಮದಾತ ಎಂದು ತಿಳಿದುಬಂತು. ರಾತ್ರಿ ನಾನು ದೀಪಕ್ನನ್ನು ನನ್ನ ಹತ್ತಿರ ಮಲಗಿಸಿದೆ. ಅವನು ಗಾಢನಿದ್ರೆಯಲ್ಲಿದ್ದನು. ಅವನ ಮುಖ ಶಾಂತವಾಗಿತ್ತು.
ನಾನು ಅವನ ಹಣೆಯನ್ನು ಸವರುತ್ತಲೇ ಇದ್ದೆ ಮತ್ತು ಒಳಗೊಳಗೆ ಪ್ರತಿಕ್ಷಣವೂ ಏನೋ ಮುರಿದು ಬೀಳುತ್ತಿತ್ತು. ಯಾರನ್ನು ನಾನು ನನ್ನ ಗರ್ಭದಿಂದ ಹಡೆದಿದ್ದೆನೋ, ಯಾರನ್ನು ನಾನು ಬೀದಿಗಳಲ್ಲಿ ತೂಗಿದೆನೋ, ಫುಟ್ಪಾತ್ನಲ್ಲಿ ಬೆಳೆಸಿದೆನೋ, ಯಾರಿಗಾಗಿ ನಾನು ಜನರಿಂದ ಭಿಕ್ಷೆ ಬೇಡಿದೆನೋ, ಅವನು ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯ ಮಗನಾಗಿ ಹೊರಹೊಮ್ಮಿದನು. ಅದೇ ವ್ಯಕ್ತಿ ತಿಳಿಯದೆ ನನ್ನ ಜೀವನವನ್ನು ಹಾಳುಮಾಡಿದ್ದನು. ಆದರೆ ಈಗ ಅದೇ ಮಗು ನನ್ನ ಸರ್ವಸ್ವವಾಗಿತ್ತು. ಮರುದಿನ ಸುಭಾಷ್ ಎಂದಿನಂತೆ ಶಾಂತ ಮತ್ತು ಗಂಭೀರವಾಗಿ ಬಂದನು. ಮಕ್ಕಳಿಗಾಗಿ ಕೆಲವು ಉಡುಗೊರೆಗಳನ್ನು ತಂದನು. ದೀಪಕ್ಗಾಗಿ ಒಂದು ಹೊಸ ಆಟಿಕೆ ಮತ್ತು ನನಗಾಗಿ ಒಂದು ಮೃದುವಾದ ನಗು. ಆದರೆ ಈಗ ಅಲ್ಲಿ ಪ್ರೀತಿ ಉಳಿದಿರಲಿಲ್ಲ. ಈಗ ನನಗೆ ತಿಳಿದಿದ್ದ ವಿಷಯ ಬಹುಶಃ ಅವನಿಗೆ ಇನ್ನೂ ತಿಳಿದಿರಲಿಲ್ಲ, ಮತ್ತು ಇದೇ ವಿಷಯ ನನ್ನನ್ನು ಭಯಪಡಿಸುತ್ತಿತ್ತು. ನಾನು ಆ ವರದಿಯನ್ನು ಮತ್ತೊಮ್ಮೆ ಓದಿದೆ. ಹೃದಯದ ಬಡಿತಗಳು ಕೋಣೆಯ ಹೊರಗೂ ಕೇಳಿಸುತ್ತಿದ್ದವು. ಈಗ ನಿರ್ಧಾರವನ್ನು ನಾನು ತೆಗೆದುಕೊಳ್ಳಬೇಕಿತ್ತು. ಸತ್ಯವನ್ನು ಹೇಳಬೇಕೇ ಅಥವಾ ಮೌನವಾಗಿರಬೇಕೇ? ಅಥವಾ ನಾನು ನನ್ನ ಚೀರಾಟಗಳನ್ನು ಹೂತುಹಾಕಿದ ಆ ಆಳವಾದ ಸಮಾಧಿಯನ್ನು ಮತ್ತೆ ಅಗೆಯಬೇಕೇ? ಆದರೆ ಈಗ ಈ ಸತ್ಯ ಕೇವಲ ನನ್ನದಾಗಿರಲಿಲ್ಲ. ಇದು ದೀಪಕ್ನ ಸತ್ಯವೂ ಆಗಿತ್ತು. ಸಮಯದೊಂದಿಗೆ ಸುಳ್ಳಿನಲ್ಲಿ ಮರೆಯಾಗಿದ್ದ ಆ ಸತ್ಯ ಈಗ ಹೊರಬಂದಿತ್ತು. ಈಗ ಅದು ಸುಭಾಷ್ನ ಕಣ್ಣುಗಳಲ್ಲಿ ತನ್ನನ್ನು ತಾನು ತೋರಿಸಿಕೊಳ್ಳಲು ಬಯಸುತ್ತಿತ್ತು. ನನ್ನ ಬೆರಳುಗಳು ಆ ವರದಿಯಲ್ಲಿದ್ದ ನವೆಂಬರ್ ತಿಂಗಳ ದಿನಾಂಕದ ಮೇಲೆ ನಿಂತಿದ್ದವು, ಮತ್ತು ನನ್ನ ಕಣ್ಣುಗಳು ಒಂದು ನಿರ್ಧಾರವನ್ನು ಬಯಸುತ್ತಿದ್ದವು. ಆ ನಿರ್ಧಾರ ಬಹುಶಃ ನನ್ನ ಜೀವನದ ಅತ್ಯಂತ ಭಾರವಾದ ಹೊರೆಯಾಗಲಿತ್ತು. ಆದರೆ ಈಗ ನಾನು ತಯಾರಿದ್ದೆ. ಈಗ ಕೇವಲ ಒಂದು ಹೆಜ್ಜೆ ಬಾಕಿಯಿತ್ತು. ಸತ್ಯವನ್ನು ಎದುರಿಗಿಡುವುದು. ಮತ್ತು ಸುಭಾಷ್ ಎಂಬ ದೇಶದ ನಾಯಕ, ದೀಪಕ್ನ ತಂದೆ ಮತ್ತು ನನ್ನ ಅಪರಿಚಿತ ಅಪರಾಧಿ ಆ ಸತ್ಯದ ಮುಂದೆ ಹೇಗೆ ನಿಲ್ಲುತ್ತಾನೆ ಎಂದು ನೋಡುವುದು. ಮಳೆ ನಮ್ಮಿಬ್ಬರನ್ನೂ ತನ್ನ ತೆಕ್ಕೆಯಲ್ಲಿ ಸುತ್ತಿಕೊಂಡಂತಿತ್ತು. ಹೃದಯದಲ್ಲಿ ಭಯದ ಅಲೆಯೊಂದು ಏಳುತ್ತಿತ್ತು. ಅದು ಪ್ರತಿಕ್ಷಣವೂ ಹೆಚ್ಚುತ್ತಿತ್ತು. ಕೋಣೆಯ ಮೂಲೆಯಲ್ಲಿ ಮೇಜಿನ ಮೇಲೆ ಆ ವರದಿ ಬಿದ್ದಿತ್ತು. ಬಿಳಿಯಾದ, ಸರಳವಾದ, ಆದರೆ ನನ್ನ ಹೃದಯದ ಬಡಿತಗಳನ್ನು ಅಸ್ತವ್ಯಸ್ತಗೊಳಿಸುವಂತಹದ್ದು. ಪ್ರತಿ ಬಾರಿಯೂ ಅದನ್ನು ಕೈಗೆತ್ತಿಕೊಳ್ಳುತ್ತಿದ್ದೆ ಮತ್ತೆ ಕೆಳಗಿಡುತ್ತಿದ್ದೆ. ಪ್ರತಿ ಬಾರಿಯೂ ಅನ್ನಿಸುತ್ತಿತ್ತು, ಈಗ ಬೇಡ, ಇನ್ನೂ ಸಮಯ ಬಂದಿಲ್ಲ. ಆದರೆ ಸತ್ಯವು ಸಮಯಕ್ಕಾಗಿ ಕಾಯುವುದಿಲ್ಲ. ಅದು ತಾನೇ ಅವಕಾಶವನ್ನು ಸೃಷ್ಟಿಸಿಕೊಳ್ಳುತ್ತದೆ. ಮತ್ತು ಈಗ ಆ ಅವಕಾಶ ನನ್ನ ಬಾಗಿಲಲ್ಲಿ ನಿಂತಿತ್ತು. ಸುಭಾಷ್ ತನ್ನ ಕಚೇರಿಯಲ್ಲಿದ್ದನು, ಎಂದಿನಂತೆ ಶಾಂತ, ಗಂಭೀರ ಮತ್ತು ತನ್ನೊಳಗೆ ಮುಳುಗಿದ್ದನು. ನಾನು ಕೋಣೆಯನ್ನು ಪ್ರವೇಶಿಸಿದೆ ಮತ್ತು ಬಾಗಿಲನ್ನು ಮುಚ್ಚಿದೆ. ಕೈಯಲ್ಲಿ ಆ ಫೈಲಿತ್ತು. ನನ್ನ ಹೆಜ್ಜೆಗಳು ನಿಧಾನವಾಗಿದ್ದವು, ಆದರೆ ಮನಸ್ಸಿನಲ್ಲಿ ಬಿರುಗಾಳಿ ಇತ್ತು. ಅವನು ನನ್ನ ಕಡೆ ನೋಡಿದನು ಮತ್ತು ಮೊದಲ ಬಾರಿಗೆ ಅವನು ಯಾವುದೋ ಅನಾಹುತದ ಮುನ್ಸೂಚನೆ ಪಡೆದಂತೆ ಅನ್ನಿಸಿತು. ನಾನು ಯಾವುದೇ ಪೀಠಿಕೆ ಹಾಕಲಿಲ್ಲ, ಯಾವುದೇ ವಾಕ್ಯವನ್ನು ಹೇಳಲಿಲ್ಲ. ಕೇವಲ ಫೈಲನ್ನು ಅವನ ಮುಂದಿಟ್ಟೆ ಮತ್ತು ಕುರ್ಚಿಯನ್ನು ಎಳೆದು ಕುಳಿತೆ. ಅವನು ಪ್ರಶ್ನಾರ್ಥಕ ದೃಷ್ಟಿಯಿಂದ ನನ್ನನ್ನು ನೋಡಿದನು ಮತ್ತು ನಂತರ ಫೈಲ್ ತೆರೆದನು. ಪುಟದ ನಂತರ ಪುಟವನ್ನು ತಿರುಗಿಸುತ್ತಿದ್ದನು. ಮುಖದಲ್ಲಿ ಯಾವ ಭಾವನೆಯೂ ಇರಲಿಲ್ಲ. ನಂತರ ಇದ್ದಕ್ಕಿದ್ದಂತೆ ಅವನ ಕಣ್ಣುಗಳು ಒಂದು ಸ್ಥಳದಲ್ಲಿ ನಿಂತವು. ಬೆರಳುಗಳು ಅಲ್ಲಿಯೇ ತಂಗಿದವು. ಅಲ್ಲಿ ಬರೆಯಲಾಗಿತ್ತು, DNA 99.9% ಹೊಂದಿಕೆಯಾಗುತ್ತದೆ. ಅವನ ಮುಖದ ಮೇಲೆ ಆಶ್ಚರ್ಯದ ತಣ್ಣನೆಯ ಅಲೆ ಇಳಿದುಬಂತು. ನಂತರ ಅವನ ಉಸಿರಾಟ ಭಾರವಾಗತೊಡಗಿತು. ಅವನು ನೇರವಾಗಿ ಕುಳಿತನು ಮತ್ತು ವರದಿಯನ್ನು ಮತ್ತೊಮ್ಮೆ ಗಮನವಿಟ್ಟು ಓದಿದನು. ನಂತರ ಅವನು ಕುರ್ಚಿಯ ಹಿಂಭಾಗಕ್ಕೆ ಒರಗಿ ಸ್ವಲ್ಪ ಸಮಯ ಮೌನವಾದನು. ಅವನ ಕಾಲ ಕೆಳಗಿನಿಂದ ಭೂಮಿ ಸರಿದು ಹೋದಂತೆ ಭಾಸವಾಯಿತು. ನಾನು ಶಾಂತವಾಗಿದ್ದೆ. ಒಂದು ಶಬ್ದವನ್ನೂ ಆಡಲಿಲ್ಲ. ಒಳಗೆ ಒಂದು ಗೊಂದಲವಿತ್ತು, ಆದರೆ ತುಟಿಗಳು ಹೊಲಿದಂತಿದ್ದವು. ನಂತರ ಅವನು ತುಂಬಾ ಸಣ್ಣ ದನಿಯಲ್ಲಿ ನನಗೆ ನೆನಪಿಲ್ಲ ಎಂದು ಹೇಳಿದನು. ನಂತರ ಅವನ ಕಣ್ಣುಗಳಲ್ಲಿ ತೇವಾಂಶ ತೇಲತೊಡಗಿತು. ಆ ರಾತ್ರಿ ನಾನು ಅಮಲಿನಲ್ಲಿದ್ದೆ. ಪಾರ್ಟಿಯಲ್ಲಿ ಏನನ್ನೋ ಕುಡಿಸಲಾಗಿತ್ತು. ನಾನು ಏನು ಮಾಡಿದೆ, ಯಾರ ಹತ್ತಿರ ಏನು ಹೇಳಿದೆ ಮತ್ತು ಯಾರಿಗೆ ಎಷ್ಟು ನೋವು ಕೊಟ್ಟೆ ಎಂಬ ಪ್ರಜ್ಞೆಯೇ ನನಗಿರಲಿಲ್ಲ. ನನ್ನೊಳಗೆ ವರ್ಷಗಳಿಂದ ಅಡಗಿದ್ದ ಆಕ್ರಂದನಗಳಿಂದ ಕೂಡಿದ ಬೆಂಕಿಯೊಂದು ಭುಗಿಲೆದ್ದಿತು. ನಾನು ಚೀರುತ್ತಾ ಎದ್ದು ನಿಂತೆ. ನಿನಗೆ ಏನೂ ನೆನಪಿಲ್ಲವೇ? ಮತ್ತು ನನ್ನ ಜೀವನ, ನನ್ನ ಗರ್ಭ, ನನ್ನ ಅಸ್ತಿತ್ವದ ಪ್ರತಿಯೊಂದು ಗಾಯ, ಅದೆಲ್ಲವೂ ನಿನಗೆ ಸ್ವಲ್ಪವೂ ನೆನಪಿಲ್ಲವೇ? ನಾನು ನನ್ನ ಕೈ ಎತ್ತಿ ಅವನ ಕೆನ್ನೆಗೆ ಜೋರಾಗಿ ಹೊಡೆದೆ. ಕೋಣೆ ನಡುಗಿತು. ಅವನು ತೂರಾಡಿದನು, ಆದರೆ ತಿರುಗಲಿಲ್ಲ. ಅವನು ಕೇವಲ ದೃಷ್ಟಿಯನ್ನು ಕೆಳಕ್ಕೆ ಇಳಿಸಿದನು. ನನ್ನ ಮೌನ, ನನ್ನ ತಾಯಿಯ ಮೌನ, ಫುಟ್ಪಾತ್ನಲ್ಲಿ ಕಳೆದ ನನ್ನ ದಿನಗಳು, ಜನರ ಕೆಟ್ಟ ನೋಟಗಳು, ಭಿಕ್ಷೆ ಬೇಡುವುದು, ತಿರಸ್ಕಾರ. ನಿನಗೆ ಇದೆಲ್ಲವೂ ನೆನಪಿಲ್ಲವೇ? ನನ್ನ ದನಿಗಂಟಲಲ್ಲಿ ಸಿಲುಕುತ್ತಿತ್ತು. ಆದರೆ ವರ್ಷಗಳ ನೋವು ಈಗ ನಾಲಿಗೆಯಿಂದ ಶಬ್ದಗಳ ರೂಪ ಪಡೆದು ಹೊರಬರುತ್ತಿತ್ತು.
ಮತ್ತು ದೀಪಕ್, ಯಾರು ಪ್ರತಿದಿನ ನಿನ್ನ ಮಡಿಲಲ್ಲಿ ನೆಮ್ಮದಿಯನ್ನು ಹುಡುಕುತ್ತಾನೋ ಅವನು ಆ ರಾತ್ರಿಯ ಅತ್ಯಂತ ಕಹಿ ಆದರೆ ಅತ್ಯಂತ ಸತ್ಯವಾದ ಮತ್ತು ಪ್ರೀತಿಯ ಸತ್ಯವಾಗಿದ್ದಾನೆ. ಯಾರನ್ನು ನಾನು ಎಲ್ಲಾ ಸಂಕಷ್ಟಗಳ ನಡುವೆ ಬೆಳೆಸಿದೆನೋ, ನನ್ನ ಗೌರವದ ಬೆಲೆ ಕೊಟ್ಟು ಬದುಕಿದೆನೋ ಅವನು ನಿನ್ನ ಮಗ. ಅವನು ಮೌನವಾಗಿದ್ದನು. ನಂತರ ನಿಧಾನವಾಗಿ ಎದ್ದು ನಿಂತನು. ನನ್ನ ಹತ್ತಿರ ಬಂದನು. ದೀಪಕ್ ಆ ಸಮಯದಲ್ಲಿ ಆಫೀಸ್ ಬಾಗಿಲ ಹತ್ತಿರ ನಿಂತಿದ್ದನು. ಮುಗ್ಧತೆಯಿಂದ ನಮ್ಮನ್ನು ನೋಡುತ್ತಿದ್ದನು. ಸುಭಾಷ್ ಅವನ ಕಡೆ ನೋಡಿದನು. ನಿಧಾನವಾಗಿ ಬಾಗಿ ಅವನನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡನು. ಅವನ ಕಣ್ಣೀರು ಈಗ ಕೆನ್ನೆಗಳ ಮೇಲೆ ಹರಿಯತೊಡಗಿತು. ನಾನು ಆ ರಾತ್ರಿಯ ಅಪರಾಧಿಯೋ ಅಥವಾ ಏನೂ ತಿಳಿಯದ ಅಜ್ಞಾನಿಯೋ ನನಗೆ ಗೊತ್ತಿಲ್ಲ. ಆದರೆ ಈ ಮಗು ನನ್ನದಾಗಿದ್ದರೆ ಇವನೇ ಈಗ ನನ್ನ ಸರ್ವಸ್ವ. ಅವನ ಧ್ವನಿ ನಡುಗುತ್ತಿತ್ತು. ನಾನು ನಿನ್ನ ಜೀವನವನ್ನು ಕಸಿದುಕೊಂಡೆ. ಬಹುಶಃ ನಾನು ಅದನ್ನು ಹಿಂತಿರುಗಿಸಲು ಸಾಧ್ಯವಿಲ್ಲ. ಆದರೆ ದೀಪಕ್, ನಾನು ಇವನ ತಂದೆ. ನಾನು ಇವನ ಮೇಲಿನ ಪ್ರತಿಯೊಂದು ಹಕ್ಕನ್ನು ನಿಭಾಯಿಸಲು ಬಯಸುತ್ತೇನೆ. ಇಷ್ಟು ದಿನ ನೀನು ಏನೆಲ್ಲಾ ಏಕಾಂಗಿಯಾಗಿ ಸಹಿಸಿದೆಲ್ಲವೋ, ಈಗ ಅದನ್ನು ನಾನು ನಿನ್ನ ಜೊತೆ ಹಂಚಿಕೊಳ್ಳಲು ಬಯಸುತ್ತೇನೆ. ನನ್ನ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಆ ದೃಶ್ಯ ನನ್ನೊಳಗೆ ಬಹಳ ಆಳವಾಗಿ ಇಳಿದಿತ್ತು. ವರ್ಷಗಳ ದ್ವೇಷವು ಅಸಹಾಯಕ ಸತ್ಯಕ್ಕೆ ಡಿಕ್ಕಿ ಹೊಡೆದು ಚೂರುಚೂರಾಗುತ್ತಿರುವಂತಿತ್ತು. ಬಹುಶಃ ಇದು ಪ್ರೀತಿಯಾಗಿರಲಿಲ್ಲ. ಬಹುಶಃ ಇದು ಕೇವಲ ಅನುಕಂಪವೂ ಆಗಿರಲಿಲ್ಲ. ಆದರೆ ಇದರಲ್ಲಿ ಒಂದು ಆಳವಿತ್ತು. ಒಂದು ಸತ್ಯವಿತ್ತು. ತನ್ನ ಮಗುವನ್ನು ಒಪ್ಪಿಕೊಳ್ಳಲು ತಯಾರಿರುವ ಒಬ್ಬ ತಂದೆ. ತನ್ನ ತಪ್ಪಿನ ಹೊರೆಯನ್ನು ಹೊರಲು ಹೆದರದ ಒಬ್ಬ ಪುರುಷ. ನಾನು ಬೇಕಿದ್ದರೆ ಅವನನ್ನು ಕ್ಷಮಿಸದಿರಬಹುದಿತ್ತು. ಬೇಕಿದ್ದರೆ ಅವನನ್ನು ದೂರವೇ ಇಡಬಹುದಿತ್ತು. ಆದರೆ ಸತ್ಯವು ಈಗ ಜಾಗ ಪಡೆದುಕೊಂಡಿತ್ತು. ಸುಳ್ಳಿನ, ಮೌನದ ಮತ್ತು ಭಯದ ಜಾಗವನ್ನು ಅದು ಆಕ್ರಮಿಸಿತ್ತು. ಅವನು ದೀಪಕ್ನನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ನನ್ನ ಬಳಿ ಹೇಳಿದನು, ನಾನು ನಿನ್ನಿಂದ ಏನನ್ನೂ ಬಯಸುವುದಿಲ್ಲ. ಕ್ಷಮೆಯನ್ನೂ ಅಲ್ಲ, ಇನ್ನೊಂದು ಅವಕಾಶವನ್ನೂ ಅಲ್ಲ. ಕೇವಲ ಇಷ್ಟೇ, ನನ್ನ ಇರುವಿಕೆಯನ್ನು ದೀಪಕ್ನ ಜೀವನದಿಂದ ಕಸಿದುಕೊಳ್ಳಬೇಡ. ಅವನಿಗೆ ನನ್ನ ನೆರಳು ಸಿಗಲಿ. ಅಷ್ಟು ಸಾಕು. ನಾನು ದೃಷ್ಟಿ ತಗ್ಗಿಸಿದೆ. ಮನಸ್ಸು ಏನನ್ನೋ ಹೇಳಲು ತವಕಿಸುತ್ತಿತ್ತು, ಆದರೆ ಸುಮ್ಮನಿತ್ತು. ನಾನು ಈಗಲೂ ತಾಯಿಯಾಗಿದ್ದೆ. ಗಾಯಗೊಂಡಿದ್ದೆ, ಆದರೆ ಬಲಶಾಲಿಯಾಗಿದ್ದೆ. ವರ್ಷಗಳಿಂದ ರಕ್ತಸ್ರಾವವಾಗುತ್ತಿದ್ದ ಗಾಯವು ಈಗ ಬಹುಶಃ ಸತ್ಯದ ಮುಲಾಮಿನಿಂದ ಶಮನಗೊಂಡಿತ್ತು. ನಾನು ಬಾಗಿಲ ಕಡೆ ನೋಡಿದೆ. ಅಲ್ಲಿಂದ ಬೆಳಕು ಒಳಗೆ ಬರುತ್ತಿತ್ತು. ಸತ್ಯವು ಎದುರಿಗೆ ಬಂದಾಗ ಕತ್ತಲೆ ತಾನಾಗಿಯೇ ಸರಿದು ಹೋಗುತ್ತದೆ. ಬಹುಶಃ ಈ ಸತ್ಯ ನಮ್ಮನ್ನು ಒಂದು ಮಾಡದಿರಬಹುದು. ಬಹುಶಃ ನಾವೆಂದೂ ಒಂದಾಗದಿರಬಹುದು. ಆದರೆ ದೀಪಕ್ ಈಗ ಒಂಟಿಯಾಗಿರಲಿಲ್ಲ. ಅವನಿಗೆ ಅವನ ತಂದೆ ಸಿಕ್ಕಿದ್ದನು ಮತ್ತು ನಾನು ಈಗ ಕೇವಲ ಹೋರಾಟ ಮಾಡುವ ತಾಯಿಯಾಗಿರಲಿಲ್ಲ. ನಾನು ಸತ್ಯದಿಂದ ಮುಖ ತಿರುಗಿಸದೆ ಅದನ್ನು ಎದುರಿಸಿ ನನ್ನನ್ನು ನಾನು ಗೆದ್ದುಕೊಂಡ ಸ್ತ್ರೀಯಾಗಿದ್ದೆ. ಈಗ ಜೀವನವು ಶಾಂತವಾದ ಹರಿವಿನಂತೆ ಸಾಗುತ್ತಿತ್ತು. ಆದರೆ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಯಾವಾಗಲೂ ಒಂದು ಭಯ ಕುಳಿತಿರುತ್ತಿತ್ತು. ಈ ಶಾಂತಿ ಯಾವುದಾದರೂ ಬಿರುಗಾಳಿಗಿಂತ ಮುಂಚಿನ ಶಾಂತಿಯೇ ಎಂದು. ದೀಪಕ್ ಈಗ ಶಾಲೆಗೆ ಹೋಗಲಾರಂಭಿಸಿದ್ದನು. ಶಾಲೆಯಿಂದ ಹಿಂದಿರುಗಿದ ಕೂಡಲೇ ಅವನು ಎಲ್ಲಕ್ಕಿಂತ ಮೊದಲು ಓಡಿಬಂದು ನನ್ನನ್ನು ತಬ್ಬಿಕೊಳ್ಳುತ್ತಿದ್ದನು. ನಂತರ ಉತ್ಸಾಹದಿಂದ ಹೇಳುತ್ತಿದ್ದನು, ಅಮ್ಮ, ಇಂದು ಟೀಚರ್ ನನ್ನನ್ನು ಹೊಗಳಿದರು. ಅಥವಾ ಇಂದು ಅಪ್ಪ ನನಗೆ ಟಿಫಿನ್ನಲ್ಲಿ ನನ್ನ ನೆಚ್ಚಿನ ಪರೋಟ ಕೊಟ್ಟರು. ಹೌದು. ಈಗ ಸುಭಾಷ್ ಆಗಾಗ್ಗೆ ದೀಪಕ್ನನ್ನು ಶಾಲೆಗೆ ಬಿಡಲು ಮತ್ತು ಕರೆತರಲು ಬರುತ್ತಿದ್ದನು. ನಾನು ಎಂದಿಗೂ ಅವನ ಮುಂದೆ ಗೋಡೆಯನ್ನು ಕಟ್ಟಲಿಲ್ಲ, ಆದರೆ ಬಾಗಿಲನ್ನು ಕೂಡ ಸಂಪೂರ್ಣವಾಗಿ ತೆರೆಯಲಿಲ್ಲ. ಸುಭಾಷ್ ಪ್ರಯತ್ನಿಸಿದನು. ಅವನು ಆಗಾಗ್ಗೆ ಹೇಳುತ್ತಿದ್ದನು, ನಾನು ಈಗ ನಿನ್ನ ಭೂತಕಾಲವಾಗಲು ಬಯಸುವುದಿಲ್ಲ. ನಾನು ನಿನ್ನ ಇಂದಿನಲ್ಲಿ ಏನಾದರೂ ಒಳ್ಳೆಯದನ್ನು ಬಿಟ್ಟು ಹೋಗಲು ಬಯಸುತ್ತೇನೆ. ನಾನು ಸುಮ್ಮನೆ ಮೌನವಾಗಿ ಬಿಡುತ್ತಿದ್ದೆ. ಏಕೆಂದರೆ ನನಗೆ ಅವನ ಇಂದು ಕೂಡ ಕೆಲವೊಮ್ಮೆ ಆ ರಾತ್ರಿಯ ನೆರಳುಗಳಲ್ಲಿ ಅಡಗಿ ಹೋಗುತ್ತಿತ್ತು. ನಂತರ ಒಂದು ದಿನ ದೀಪಕ್ ನನ್ನನ್ನು ಕೇಳಿದನು, ಅಮ್ಮ, ಅಪ್ಪ ಮತ್ತು ನೀನು ಒಟ್ಟಿಗೆ ಏಕೆ ಇರುವುದಿಲ್ಲ? ಅವನ ಕಣ್ಣುಗಳಲ್ಲಿ ಮುಗ್ಧ ಪ್ರಶ್ನೆ ಇತ್ತು. ಯಾವುದೇ ಕೋಪವಿಲ್ಲ, ಯಾವುದೇ ದುಃಖವಿಲ್ಲ, ಕೇವಲ ಒಂದು ನಿಜವಾದ ಕುತೂಹಲಕಾರಿ ಮನಸ್ಸು. ನಾನು ಕೆಲವು ಕ್ಷಣ ಸುಮ್ಮನಿದ್ದೆ. ನಂತರ ಅವನ ತಲೆಯನ್ನು ಮಡಿಲಲ್ಲಿಟ್ಟುಕೊಂಡು ಹೇಳಿದೆ, ಕೆಲವೊಮ್ಮೆ ಮಗನೇ,